ಗುರುಗಳೇ ಮ್ಯೂಟ್ ಆಗಿದ್ದೀರಾ? ಮಾತ್ ಕೇಳಿಸ್ತಲ್ಲ. ಓ ಸಾರಿ ಸಾರಿ, ನಾನೇ ನೋಡ್ಲಿಲ್ಲ. ಓಕೆ, ಈಗ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಗುರುಗಳೇ. ಓಕೆ ಗುರುಗಳೇ ನಮಸ್ಕಾರ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ಸರ್. ನಿನ್ನೆ ದಿವಸ ಶರೀರ ಅಂದ್ರೇನು ಅನ್ನೋ ವಿಚಾರಗಳನ್ನ ನಾವು ಅಲ್ಲಿವರೆಗೂ ತಿಳ್ಕೊಂಡಿದ್ವಿ. ಶರೀರ ಅಂದ್ರೆ ಭೌತಿಕ ದೇಹ. ಈ ಭೌತಿಕ ದೇಹದ ಒಳಗಡೆ ಒಂದು ಶಕ್ತಿ ಕೊಡತಕ್ಕಂತಹ ಚೈತನ್ಯ ರೂಪದಿಂದ ಇರೋನೇ ಆತ್ಮ. ಈ ಶರೀರದೊಳಗಡೆ ಇರೋ ಪ್ರತ್ಯಯಗಳು ವಾಗಾದಿ ಪಂಚಕ, ವಾಗಾದಿ ಪಂಚ, ಪ್ರಾಣಾದಿ ಪಂಚ, ಅಬ್ರಹ್ಮಕಾನಿ ಪಂಚ, ಬದ್ನ್ಯಾದ್ಯಾವ್ಯಾಪಿ ವಿದ್ಯಾಪಿ ಪಂಚ ಅಂತ ಹೇಳಿ ಈ ಪ್ರತ್ಯಯಗಳಿಗೆ ಹೇಳ್ತಾರೆ. ವಾಗಾದಿ ಪಂಚ ಅಂದ್ರೆ ನಾಲಿಗೆ, ಕೈಗಳು, ಕಾಲುಗಳು, ಸ್ನಾಯುಗಳು, ಜನನೇಂದ್ರಿಯ, ವಿಸರ್ಜನಾಂಗ. ಶ್ರವಣ ಪಂಚ ಅಂದ್ರೆ ಕಿವಿ, ಕಣ್ಣು, ನಾಲಿಗೆ, ಮೂಗು, ಚರ್ಮ. ವಿಡಿಯೋ ಆನ್ ಮಾಡ್ಕೊಳ್ಳಿ ಎಲ್ಲರೂ. ದಿನ ಹೇಳ್ಬೇಕಾ? ದಯವಿಟ್ಟು ಆನ್ ಮಾಡಿ ಮಾಡಿ. ಅಭಯ್ ಕುಮಾರ್, ಮಂಜುನಾಥ್, ಶಾಂತಿ ಬಾಬು, ಆನ್ ಮಾಡಿ ಎಲ್ಲರನ್ನು. ಪ್ರಾಣಾದಿ ಪಂಚ ಅಂದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಹೀಗೆ ಪಂಚ ಪ್ರಾಣಗಳು ಆಗುತ್ತೆ. ಅಬ್ರಮುಖಾನಿ ಪಂಚ ಅಂದ್ರೆ ಅಗ್ನಿ, ಪೃಥ್ವಿ, ವಾಯು, ಜಲ, ಆಕಾಶ, ಹೀಗೆ ಪಂಚಭೂತಗಳು. ಇದೆಲ್ಲ ಸೇರಿ ಒಟ್ಟು 20 ತತ್ವಗಳಾಗುತ್ತೆ. ಇದರ ಜೊತೆಗೆ ಬುದ್ಧಿ, ಅವಿದ್ಯ, ಕಾಮ, ಕರ್ಮ, ಈ 4 ಸೇರಿ ಒಟ್ಟು 24 ತತ್ವಗಳು ಸೇರ್ಕೊಳತ್ತೆ. ಈ 24 ತತ್ವಗಳು ಸೇರಿ ಸೂಕ್ಷ್ಮ ಶರೀರ ಅಂತ ಅನಿಸ್ಕೊಳತ್ತೆ. ಈ 24 ತತ್ವಗಳನ್ನೊಳಗೊಂಡ ಈ ಶರೀರ ಏನಿರುತ್ತೆ, ಇದನ್ನ ನಿಯಂತ್ರಣ ಮಾಡೋದು ಆತ್ಮ. ಈಗ ಒಂದು ಗಾಡಿ ಇದೆ ಅಂದ್ರೆ ಅದು ಓಡಕ್ ಒಂದು ಎಂಜಿನ್ ಬೇಕು. ಒಂದು ಎಂಜಿನ್ ಇಲ್ದೇ ಇದ್ರೆ ಗಾಡಿ ಮುಂದಕ್ಕೆ ಹೋಗಲ್ಲ. ಹಾಗೆ ಈ ಶರೀರ ಅನ್ನೋ ಗಾಡಿನ ಮುಂದೆ ನಡೆಸೋದು ಎಂಜಿನ್ ರೂಪದಲ್ಲಿ ಆತ್ಮ. ಆತ್ಮ ಈ ಪೂರ್ತಿ ಶರೀರನ ನಿಯಂತ್ರಣ ಮಾಡುತ್ತೆ. ಹಾಗೆ ಇದು ಸೂಕ್ಷ್ಮ ಶರೀರ ಅಂತ ಕೂಡ ಕರೆಸ್ಕೊಳ್ಳತ್ತೆ. ಈ ಸೂಕ್ಷ್ಮ ಶರೀರದೊಳಗಡೆ ಇರೋ ಆತ್ಮ ಅತ್ಯಂತ ಸೂಕ್ಷ್ಮವಾಗಿರ್ತಾನೆ. ಎಷ್ಟು ಸೂಕ್ಷ್ಮ ಅಂದ್ರೆ ತಲೆ ಕೂದಲನ್ನ 10,000 ಭಾಗ ಮಾಡಿದ್ರೆ ಆ 10,000ದಲ್ಲಿ ಒಂದು ಭಾಗ ಏನು ಬರುತ್ತೆ, ಆ ಒಂದು ಭಾಗನೇ ಅಷ್ಟೇ ಪ್ರಮಾಣದಲ್ಲಿ ಆತ್ಮ ಇರುತ್ತೆ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಅಷ್ಟೇ ಒಂದು ಭಾಗ ಇದೆ ಅಂತ ಹೇಳಿ ಶ್ವೇತಾಶ್ವತರೋಪನಿಷತ್ ಅಂತ ಹೇಳಿ ಒಂದು ಉಪನಿಷತ್ ಇದೆ. ಆ ಉಪನಿಷತ್ತಿನಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ. ಈ ಆತ್ಮ ಏನಿದೆ, ನಾವು ಭೂಮಿಗೆ ಬರೋದಕ್ಕೆ ಕಾರಣಕರ್ತಾನೆ ಈ ಆತ್ಮ ಅಂತ ಹೇಳಿ ಹೇಳ್ಬೋದು. ಈ ಆತ್ಮ ಅನ್ನತಕ್ಕಂತಹದ್ದು ನಮ್ಮನ್ನ ತಗೊಂಬಂದು ಭೂಮಿಯಲ್ಲಿ ಹಾಕ್ತಾನೆ. ಸಂಸಾರ ಸಾಗರದಲ್ಲಿ ನಾವು ಬೀಳ್ತೀವಿ. ನಮಸ್ತೆ ಸರ್. ಎಲ್ಲರೂ ಈ ಒಂದು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಕ್ಕೆ ಎಲ್ಲರೂ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗೆ ಆ ಪರಮಾತ್ಮನ ಒಂದು ಅರ್ಥ ಮಾಡ್ಕೊಂಡಾಗ ಆಗ ನಮ್ಗೆ ಬ್ರಹ್ಮಜ್ಞಾನ ಅನ್ನೋದು ಲಭ್ಯ ಆಗತ್ತೆ. ಅಂತಹ ಜ್ಞಾನಿಗಳನ್ನ ಬ್ರಹ್ಮಜ್ಞಾನಿಗಳು ಅಂತ ಹೇಳಿ ಕರೀತಾರೆ. ಈಗ ಟಿವಿಲಿ ಬರೋ ಜ್ಯೋತಿಷಿಗಳು ಬ್ರಹ್ಮಜ್ಞಾನಿಗಳು ಅಂತ ಅವ್ರಿಗೆ ಅವರೇ ಹೇಳ್ಕೊಂಡ್ಬಿಡ್ತಾರೆ. ಇನ್ನೊಂದ್ ಕಡೆ ಇರೋರು ಅವ್ರಿಗೆ ಅವರೇ ಹೇಳ್ಕೊಂಡ್ಬಿಡ್ತಾರೆ. ಸೊ
ಅವ್ರು ಯಾರು ಬ್ರಹ್ಮಜ್ಞಾನಿಗಳಲ್ಲ. ಬ್ರಹ್ಮಜ್ಞಾನ ಅನ್ನೋರು ಅದು ಬೇರೆನೆ ಇರುತ್ತೆ, ಅವರ ಒಂದು ನಡೆ ನುಡಿಗಳೇ ಬೇರೆ ಇರುತ್ತೆ. ಸೊ ಆ ರೀತಿ ಇವರೆಲ್ಲ ವೇಷ ಹಾಕೊಂಡು ಮೈ ಮೇಲೆಲ್ಲ ಒಂದಷ್ಟು ಒಡವೆಗಳು, ರುದ್ರಾಕ್ಷಿ ಮಾಲೆಗಳು, ವಿಭೂತಿ ಹಾಕೊಂಡು ಜೋರಾಗಿ ಮಿಂಚ್ತಾ ಇರ್ತಾರೆ. ಅವ್ರು ಹೇಳ್ಕೊಳ್ಳೋದು ನಾವೇ ಬ್ರಹ್ಮಜ್ಞಾನಿಗಳು ಅಂತ. ಸೊ ಅವ್ರು ಯಾರು ಬ್ರಹ್ಮಜ್ಞಾನಿಗಳು ಅಲ್ಲ. ಹಾಗೆ ಈ ಆತ್ಮ ಏನಿದೆ, ಪರಮಾತ್ಮ ಮತ್ತು ಜೀವನ ಜನನ ಮರಣ ಚಕ್ರ ಏನಿರುತ್ತೆ, ಆ ಚಕ್ರದಲ್ಲಿ ಈ ಆತ್ಮದ ಒಂದು ಪಾತ್ರನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ನಾವು ಭಗವದ್ಗೀತೆನ ಚೆನ್ನಾಗಿ ಅಧ್ಯಯನ ಮಾಡಬೇಕು. ಭಗವದ್ಗೀತೆ ಅಧ್ಯಯನ ಮಾಡಿದ್ರೆ ನಮಗೆ ಈ ಒಂದು ನಮ್ಮ ಜನನ ಮರಣಗಳು ಏನು, ನಾವು ಯಾಕೆ ಭೂಮಿ ಮೇಲೆ ಹುಟ್ಟಿದ್ದೀವಿ, ಏನು ಕಾರಣಕ್ಕೆ ನಾವು ಈ ಭೂಮಿಗೆ ಜಗತ್ತಿಗೆ ಬಂದಿದ್ದೀವಿ ಅನ್ನೋ ಒಂದು ಅಂತರಾರ್ಥ ನಾವು ಆ ಒಂದು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬಹುದು. ಈ ಎಲ್ಲಾ ವಿಚಾರಗಳನ್ನು ನಾವು ಭಗವದ್ಗೀತೆಯಿಂದ ತಿಳ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚಿನ ಮಟ್ಟಿನಲ್ಲಿದೆ. ನಾವು ಶರೀರ ಅಂದ್ರೇನು, ಅದರ ತತ್ವಗಳು ಅಂದ್ರೆ ಏನು, ಆತ್ಮನ ಪರಿಧಿ ಏನು, ಈ ವಿಚಾರಗಳನ್ನೆಲ್ಲ ಇಲ್ಲಿವರೆಗೂ ನಾವು ತಿಳ್ಕೊಂಡಿದ್ದೀವಿ ಆಲ್ರೆಡಿ. ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಆತ್ಮನಿಗೆ ಪರಮಾತ್ಮನ ಒಂದು ಜ್ಞಾನ ಲಭಿಸೋದ್ರಿಂದ ಅಥವಾ ಆ ಒಂದು ವಿದ್ಯೆಯಿಂದ ಜನನ ಸಂಭವಿಸುತ್ತದೆ ಅಂತ ಏನು ಇದೆ ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಹೇಗೆ ಅಂದ್ರೆ ಈ ವೇದಾಂತಿಗಳು ಹೇಳ್ತಾರೆ, ಜ್ಞಾನಾತ್ ಮೋಕ್ಷಂ ಅಜ್ಞಾನಾತ್ ಸಂಸಾರಂ ಅಂತ ಹೇಳಿದ್ದಾರೆ. ಅಂದ್ರೆ ಅದನ್ನೇ ಇಂಗ್ಲಿಷ್ನವರು, ಬ್ರಿಟಿಷ್ನವರು, ಬೇರೆ ಆಂಗ್ಲರು ಏನ್ ಹೇಳಿದ್ದಾರೆ ಅಂದ್ರೆ ಜ್ಞಾನವೇ ಆನಂದ ಅಂತ ಹೇಳಿದ್ದಾರೆ. ಅವರ ಈ ಆನಂದ ಅಂತಂದ್ರೆ ನಾವು ಏನು ಮೋಕ್ಷ ಅಂತ ತಿಳ್ಕೊಂಡಿದ್ದೀವಿ ಹೆಚ್ಚು ಕಡಿಮೆ ಅದೇ ಆಗಿರುತ್ತೆ. ಹಾಗಾಗಿ ಪರಮಾತ್ಮನ ಒಂದು ಅರಿತುಕೊಳ್ಳಕ್ಕೆ ಜ್ಞಾನದಿಂದ ಆತ್ಮನು ಜನನ ಮರಣಗಳ ಚಕ್ರಕ್ಕೆ ಸಿಕ್ಕಾಕೊಳ್ತಾನೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಬೋರ್ ಆಗಿದ್ರೆ ಹೇಳಿ, ನಾನು ನೆಕ್ಸ್ಟ್ ಬೇಕಾದ್ರೆ ಗ್ರಹಗಳು ನಕ್ಷತ್ರಗಳು ಹೊರಟೋಗ್ತೀನಿ, ಇಲ್ಲಾಂದ್ರೆ ಇದು ಮುಗಿಯಕ್ಕಿನ್ನ ಒಂದೇ ಬೇಕಾಗುತ್ತೆ. ನೀವೇನ್ ಹೇಳ್ತೀರೋ ಚೆನ್ನಾಗಿದೆ ಗುರುಗಳೇ, ಕಂಟಿನ್ಯೂ ಮಾಡಿ ಗುರುಗಳೇ, ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಕಥೆ ಅಲ್ಲ ಇದು, ಚೆನ್ನಾಗಿದೆ, ಕಂಟಿನ್ಯೂ ಮಾಡಿ ಅನ್ನಕ್ಕೆ. ಅಲ್ಲ, ಹಿನ್ನೆಲೆ ತಿಳ್ಕೋಬೇಕು ಗುರುಗಳೇ, ಇರ್ಲಿ. ಓಕೆ ಅದಕ್ಕೇನೆ, ಯಾಕೆಂದ್ರೆ ಚೆನ್ನಾಗಿದೆ ಹೇಳಿ ಕತೆ ಹೇಳ್ದಂಗ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಯಾಕೆಂದ್ರೆ ಬೋರ್ ಆಗಿದ್ರೆ ಇದನ್ನ ಸ್ಟಾಪ್ ಮಾಡ್ಬಿಡ್ತೀನಿ, ನನಗೇನು ನಷ್ಟ ಇಲ್ಲ. ಕರ್ಮಪ್ಪ ಇದು ಬೇಕಾಗತ್ತೆ, ಕರ್ಮ ಥಿಯರಿ ನಮ್ಗೆ ಇಂಪಾರ್ಟೆಂಟ್ ಆಕ್ಚುಲಿ. ಇಲ್ಲ, ಚೆನ್ನಾಗಿದೆ ಗುರುಗಳೇ, ಇಂಟ್ರೆಸ್ಟಿಂಗ್ ಆಗಿದೆ. ಥ್ಯಾಂಕ್ ಯು. ಆದಿಶಂಕರಾಚಾರ್ಯರು, ಅವ್ರ ಬಗ್ಗೆ ಕೇಳದೆ ಇರೋರು ಯಾರು ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಜಗತ್ತಿನಲ್ಲಿ ಎಲ್ಲರಿಗೂ ಆದಿಶಂಕರಾಚಾರ್ಯರ ಬಗ್ಗೆ ಗೊತ್ತಿದೆ. ಅವರು ಏನ್ ಹೇಳ್ತಾರೆ ಅಂದ್ರೆ, ಈ ಒಂದು ಶರೀರ, ಭೌತಿಕ ಶರೀರ ಏನಿದೆ ಇದು ಪಂಚಭೂತಾತ್ಮಕವಾಗಿದೆ ಅಂತ ಹೇಳ್ತಾರೆ. ಹಾಗೇನೆ ಹಿಂದಿನ ಜನ್ಮಗಳ ಒಂದು ವಾಸನೆಯಿಂದ ಈ ಒಂದು ಜನ್ಮ ಅನ್ನೋದು ಕೂಡಿರುತ್ತೆ, ಈ ದೇಹ ಅನ್ನೋದು ಕೂಡಿರುತ್ತೆ. ಹಾಗೆ ಆ ಒಂದು ವಾಸನೆಯಿಂದ ಕೂಡಿದ ಫಲಾನುಭವನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ನಾವು ಹುಟ್ಟಿದಾಗ ಅಜ್ಞಾನಿಗಳಾಗೆ ಹುಟ್ಟಿರ್ತೀವಿ, ಹಾಗೆ ನಾವು ಜನ್ಮ ಹೊಂದಿರ್ತೀವಿ. ಹಾಗಾಗಿ ನಾವು ಜ್ಞಾನದ ಕಡೆಗೆ, ಆ ಜ್ಞಾನ ಸಂಪತ್ತನ್ನು ಗಳಿಸ್ಕೊಳ್ಳೋ ಕಡೆಗೆ ನಾವು ಪ್ರಯತ್ನ ಪಡ್ಬೇಕಾಗುತ್ತೆ. ಆತ್ಮ ಅಂದ್ರೆ ಜ್ಞಾನ ದ್ರವ್ಯ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬಹುದು. ಹಾಗೆ ಇದೇ ಮುಂದೆ ನಮ್ಗೆ ಮೋಕ್ಷದ ದಾರಿ ಹುಡುಕೊಳ್ಳೋದಕ್ಕೆ ಒಂದು ಆಧಾರ ಅಂತ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. ಹಾಗೆ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಜ್ಞಾನಿಯೇ ತಾನು ಅಂತ ಹೇಳ್ಕೊಂಡಿದ್ದಾನೆ. ಜ್ಞಾನಿ ಅಂದ್ರೆ ತಿಳುವಳಿಕೆ ಇರೋನು ಅಂತ ಹೇಳಿ ಅರ್ಥ. ಹಾಗೆ ಶ್ರೀಕೃಷ್ಣ ಭಗವಾನ್ ಹೇಳ್ತಾನೆ, ತಿಳುವಳಿಕೆಯುಳ್ಳ ಜ್ಞಾನಿ ಅಂದ್ರೆ
ಯಾರು ತಿಳುವಳಿಕೆ ಹೊಂದಿರ್ತಾನೆ, ಅತ್ಯಂತ ಜ್ಞಾನವಂತನಾಗಿರ್ತಾನೆ, ಅವನು ನನ್ನೊಳಗೆ ಒಂದಾಗ್ತಾನೆ, ಅವನು ಒಬ್ನಾಗಿರ್ತಾನೆ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಹೇಳ್ತಾರೆ. ಹಾಗಾಗಿ ನಮ್ಮ ಭಾರತದಲ್ಲಿ ಯಾರು ತಿಳುವಳಿಕಸ್ತರು ಇರ್ತಾರೆ ಅವರನ್ನ ನಾವು ವಿದ್ವಾಂಸರು ಅಂತ ಗುರುತಿಸ್ತೀವಿ. ಹಾಗೆ ವಿದ್ವಾಂಸರು ಅಂತ ಅವ್ರನ್ನ ಗೌರವಿಸ್ತೀವಿ ಕೂಡ. ಆಗ ಜೊತೆಲಿ ಆ ವ್ಯಕ್ತಿ ಭಗವಂತನಿಂದ ಒಂದು ಅನುಗ್ರಹ ಪಡೆದವನಾಗಿರ್ತಾನೆ ಅಂತ ಹೇಳಿ ಕೂಡ ನಾವು ಸಾಕಷ್ಟು ಬಾರಿ ಅನ್ಕೊಳ್ತೀವಿ. ಒಳ್ಳೆ ಒಂದು ಪ್ರವಚನಗಳಿಗೆ ಹೋಗಿದಾಗ, ಅವರು ಮಾಡೋ ಪ್ರವಚನ ಕೇಳಿದಾಗ ಇಂಥ ಜ್ಞಾನಿಗಳಿದ್ದಾರೆ ಅಂತ ಹೇಳಿ. ಇನ್ನ ಕೆಲವು ಸೈಂಟಿಸ್ಟ್ಗಳನ್ನ ನೋಡಿದಾಗಲೂ ಕೂಡ ನಾವು ಎಂಥ ಜ್ಞಾನಿಗಳು ಅಂತ ಅನ್ಕೊಳ್ತೀವಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅಬ್ದುಲ್ ಕಲಾಂ ಅವ್ರನ್ನ ತಗೊಳ್ಬೋದು. ಅವರ ಜ್ಞಾನ ನೋಡಿದಾಗ ಅವರು ದೇವ್ರಿಗೆ ತುಂಬಾ ಹತ್ರದಲ್ಲಿದ್ದಾರೆ, ದೇವ್ರೇ ಅವರು ಅಂತ ಹೇಳಿ ನಾವು ಬಹಳಷ್ಟು ಸಾರಿ ಅನ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಆ ಭಗವಂತ ಇವ್ರನ್ನ ಅನುಗ್ರಹ ಮಾಡಿದಾನೆ ಅಂತ ಹೇಳಿ ಎಲ್ಲರಿಂದನೂ ಅವ್ರಿಗೆ ಗೌರವ ಆದರಗಳು ಆಟೋಮೆಟಿಕ್ ಆಗಿ ದೊರೆಯುತ್ತೆ. ಈ ಜ್ಞಾನ ಅನ್ನೋದನ್ನ ಒಂದು ಕೆಂಡದ ಹಾಗೆ ಅದು ಹೊಳಿತಾನೆ ಇರುತ್ತೆ, ಅದು ಎಲ್ಲರಿಗೂ ಗೊತ್ತಾಗುತ್ತೆ. ಅಜ್ಞಾನ ಅನ್ನೋದು ಮುಚ್ಚೋಗಿರುತ್ತೆ. ಹಾಗೆ ಇದು ಅದಾಗದೆ ಜಗತ್ತಿಗೆ ಪ್ರಚಾರ ಆಗ್ತಾ ಹೋಗುತ್ತೆ, ಎಕ್ಸ್ಪ್ಲೋರ್ ಆಗ್ತಾ ಹೋಗುತ್ತೆ. ಹಾಗೆ ಈ ರೀತಿ ನಾವು ಚಿಂತನೆ ಮಾಡ್ತಾ ಹೋದ್ರೆ ಜೀವಿ ಈ ಜನ್ಮದಲ್ಲಿ ಏನು ಗಳಿಸಿರ್ತಾನೆ, ದಯವಿಟ್ಟು ಜಾಯಿನ್ ಆಗಿದ ತಕ್ಷಣ ಮ್ಯೂಟ್ ಮಾಡ್ಕೊಳ್ಳಿ. ಹಾಗೆ ನೋಡೋದಾದ್ರೆ ಈ ಜನ್ಮದಲ್ಲಿ ನಾವು ಏನು ಜ್ಞಾನನ ಗಳಿಸಿರ್ತೀವಿ, ಆ ಗಳಿಸಿದ ಜ್ಞಾನ ನಮ್ಮ ಸಾವಿನ ನಂತರ ಅದು ಕ್ಷಯವಾಗಬೇಕು ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಹಾಗೇನಾದ್ರು ಆಗೋದಾದ್ರೆ ಈ ನಮ್ಮ ಒಂದು ಜನ್ಮ ಏನಿರುತ್ತೆ, ಪ್ರತಿಯೊಬ್ಬ ಕೂಡ ಹೆಚ್ಚಿನ ಜ್ಞಾನ ಗಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅವ್ನು ಹುಟ್ಟದವನು ಹಾಗೇ ಇರಲ್ಲ, ಬೆಳೀತಾ ಬೆಳೀತಾ ಅವ್ನ ಜ್ಞಾನ ವೃದ್ಧಿ ಆಗುತ್ತೆ, ಜ್ಞಾನ ಗಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ, ಹೊಸ ಹೊಸ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಅದರಲ್ಲಿ ಒಂದು ಪರಿಪೂರ್ಣತೆ ಗಳಿಸೋಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಅದು ಹೇಗೆ ಬರುತ್ತೆ ಅಂದ್ರೆ ಹಿಂದಿನ ಜನ್ಮದ ಒಂದು ಏನು ಗಳಿಸಿರ್ತಾನೆ ಅದರ ಕಂಟಿನ್ಯೂಯೇಷನ್ ಆಗುತ್ತೆ ಇಲ್ಲಿ. ಹಾಗಾಗಿ ನಾವು ಗಳಿಸಿದ್ದು ಕ್ಷಯವಾಗಲ್ಲ, ಅದು ಅಕ್ಷಯವಾಗ್ತಾ ಇರತ್ತೆ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಹಾಗೆ ಈ ರೀತಿ ನಾವು ಯೋಚನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಇದೊಂಥರ ಆಶ್ಚರ್ಯವಾಗಿ ನಮಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕೂಡ ನಮ್ಮಲ್ಲಿ ಉಳ್ಕೊಳ್ಳುತ್ತೆ ಅಂತ ಹೇಳಿ ಹೇಳ್ಬಹುದು. ಇದಕ್ಕೂ ಕೂಡ ಉತ್ತರ ನಮ್ಗೆ ಭಗವದ್ಗೀತೆಯಲ್ಲಿ ಸಿಗ್ತಾ ಹೋಗುತ್ತೆ. ಅಲ್ಲೂ ಕೂಡ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಜೀವಿ ಏನಿರ್ತಾನೆ ಅವನು ಜ್ಞಾನನ ಪಡ್ಕೊಳ್ಬೇಕು ಅಂತ ಒಂದು ಆಸೆ ಇದ್ದು ಅದನ್ನ ಪೂರ್ಣವಾಗಿ ಕಾರ್ಯಗತಗೊಳಿಸಕ್ಕಾಗದಿರ ಏನಾದ್ರು ಮೃತನಾದರೆ ಆ ಆತ್ಮ ಏನಿರುತ್ತೆ ಅದು ಮುಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ ಅರ್ಧಕ್ಕೆ ಏನು ಆ ಜ್ಞಾನನ ಗಳಿಸಿ ನಿಲ್ಸಿರ್ತಾನೆ ಅದನ್ನ ಮುಂದಿನ ಜನ್ಮದಲ್ಲಿ ಮುಂದುವರಿಸ್ಕೊಂಡು ಪೂರ್ಣಗೊಳಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾನೆ. ಅಂತಹ ಒಂದು ಆ ಜ್ಞಾನ ಸಂಪತ್ತು ಗಳಿಸೋದಕ್ಕೋಸ್ಕರನೇ ಅಂತಹ ಒಂದು ತಂದೆ ತಾಯಿಗಳ ಹೊಟ್ಟೆನಲ್ಲಿ ಮಗನಾಗಿ ಅಥವಾ ಮಗಳಾಗಿ ಹುಟ್ಟುತ್ತಾನೆ, ಅಥವಾ ವಿದ್ವಾಂಸರ ಸಹವಾಸ ಇರೋ ಒಂದು ವಾತಾವರಣಗಳಲ್ಲಿ ಇಂತಹ ಒಂದು ಆತ್ಮ ಜನ್ಮ ತಾಳತ್ತೆ ಅಂತ ಹೇಳಿ ಸಾಕ್ಷಾತ್ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಹಾಗೆ ಇದು ಸಾಧ್ಯ ಆಗೋದು ಕೇವಲ ಅವನು ಮಾನವ ಜನ್ಮದಲ್ಲಿ ಹುಟ್ಟಿದ್ರೆ ಮಾತ್ರ. ರಾಮಸ್ವಾಮಿ ಅವರೇ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ನಿನ್ನೆನು ನೀವು ಹಾಗೆ ಮಾಡ್ತಾ ಇದ್ರಿ, ಮ್ಯೂಟ್ ಮಾಡಿ. ಮ್ಯೂಟ್ ಮಾಡ್ಬಿಟ್ಟು ತಿರ್ಗಾ ಅನ್ಮ್ಯೂಟ್ ಮಾಡ್ತಿರಲ್ಲ. ಹಾಗೆ
ಈ ಒಂದು ಇದನ್ನ ಪಡ್ಕೊಳ್ಬೇಕಾದ್ರೆ ಜ್ಞಾನನ ಅವನು ಮಾನವ ಜನ್ಮದಿಂದ ಇದ್ರೆ ಮಾತ್ರ ಇದನ್ನೆಲ್ಲ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಜ್ಞಾನ ಏನಿದೆ ಇದರ ಒಂದು ಅಂತಃಶಕ್ತಿ ಜನ್ಮದಿಂದ ಜನ್ಮಕ್ಕೆ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಕೊನೆಗೆ ಆ ಒಂದು ಆತ್ಮ ಪರಮಾತ್ಮನಲ್ಲಿ ಲೀನವಾಗುತ್ತೆ, ಹಾಗೆ ಅಂತಿಮ ಹಂತಕ್ಕೆ ತಲುಪತ್ತೆ ಅಂತ ಹೇಳಿ ಹೇಳ್ತಾರೆ. ಹಾಗೆ ಅದನ್ನೇ ಮೋಕ್ಷ ಅಂತ ಹೇಳಿ ಕರೆದಿದ್ದಾರೆ. ಮೋಕ್ಷ ಅನ್ನೋದರ ಚಿಂತನೆ ಇಷ್ಟೇನೆ, ಸೊ ಬೇರೆ ಇನ್ನೇನು ಇರಲ್ಲ ಅಂತ ಹೇಳಿ. ಹಾಗೆ ಈ ಜೀವಾತ್ಮ ಏನಿರ್ತಾನೆ ಅವನು ಈ ಕರ್ಮದ ಒಂದು ವಾಸನೆ ಹಾಗೂ ಅಜ್ಞಾನದಿಂದ ಜನನ ಮತ್ತೆ ಮರಣಗಳ ಒಂದು ಚಕ್ರಕ್ಕೆ ಸಿಕ್ಕಾಕೊಳ್ತಾನೆ. ಈ ಕರ್ಮ ವಾಸನೆ ಅಂದ್ರೆ ಜೀವಿ ಏನಿರ್ತಾನೆ ಅವನು ತನ್ನ ಜೀವಿತ ಕಾಲದಲ್ಲಿ ಅಂದ್ರೆ ಹುಟ್ಟದಾಗಿಂದ ಸಾಯೋವರೆಗೂ ಏನೇನು ಆಸೆಗಳನ್ನ ಹೊಂದಿರ್ತಾನೆ ಅದನ್ನ ಪೂರೈಸ್ಕೊಳ್ಳಕ್ಕಾಗದಿರ ದುಃಖದಿಂದ ಒಂದು ಮರಣ ಸಂಭವಿಸಿರುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಸಂಗೀತಗಾರನಾಗಿರ್ತಾನೆ ಈ ಜನ್ಮದಲ್ಲಿ. ಅವನು ಪೂರ್ತಿಯಾಗಿ ಅದರಲ್ಲಿ ಪ್ರಾವೀಣ್ಯತೆ ಪಡೆಯಕ್ಕಾಗಿರಲ್ಲ. ಇಲ್ಲ ನಾಟ್ಯಗಾರನಾಗಿರ್ತಾನೆ, ಇಲ್ಲ ನಟನಾಗಿರಬಹುದು. ನಟನಾಗಿ ಖ್ಯಾತಿ ಗಳಿಸ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾನೆ. ಇದು ಯಾವುದೇ ಒಂದು ಇದ್ರಲ್ಲೂ ಖ್ಯಾತಿ ಗಳಿಸ್ಬೇಕು ಅಂತ ಒಂದು ಆಸೆ ಇಟ್ಕೊಂಡಿರ್ತಾನೆ. ಅವನ ಬದುಕಿನಲ್ಲಿ ಅಂತ್ಯದವರೆಗೂ ಅವನು ಆ ಸಾಧನೆನ ಮಾಡ್ತಾನೆ ಇರ್ತಾನೆ. ಆದ್ರೂ ಅವನ ಗುರಿನ ಮುಟ್ಟಕ್ಕಾಗಿರಲ್ಲ ಎಷ್ಟೋ ಸರ್ತಿ. ಹಾಗೆ ಸಾಧ್ಯನೇ ಆಗದಿರ ಅದೇ ಕೊರಗಿನಲ್ಲಿ ಪ್ರಾಣ ಬಿಡ್ತಾನೆ. ಆಗ ಅವನ ಮುಂದಿನ ಜನ್ಮ ಏನಿರುತ್ತೆ ಆ ಜನ್ಮದಲ್ಲಿ ಆ ಸಾಧನೆನ ಮುಂದುವರಿಸ್ಕೊಂಡು ಹೋಗ್ತಾನೆ. ಹಾಗೆ ಅವನು ತನ್ನ ಜ್ಞಾನನ ವೃದ್ಧಿಸ್ಕೊಳ್ಳೋಕೆ ಪ್ರಯತ್ನಿಸ್ತಾನೆ, ಮತ್ತೆ ಕೀರ್ತಿ ಕೂಡ ಗಳಿಸೋಕೆ ಸಾಧ್ಯ ಆಗತ್ತೆ ಅವಾಗ. ಯಾಕೆಂದ್ರೆ ಇಲ್ಲಿ ಅರ್ಧಕ್ಕೆ ನಿಲ್ಸಿದ್ದ, ಮುಂದಕ್ಕೆ ಅದು ಕಂಟಿನ್ಯೂಷನ್ ಆಯ್ತು. ಹಾಗಾಗಿ ಅದರಲ್ಲಿ ಒಂದು ಸಾಫಲ್ಯತೆ ಗಳಿಸೋ ಅವಕಾಶ ಹೆಚ್ಚಾಗಿರುತ್ತೆ ಅವಾಗ ಅವನಿಗೆ. ಹಾಗೆ ಕಳೆದ ಜನ್ಮದಲ್ಲಿ ಏನು ಅವನು ಇರ್ತಾನೆ ಅದೇ ಅವನ್ನ ಫಾಲೋ ಮಾಡ್ಕೊಂಡು ಬರುತ್ತೆ. ಹಾಗೆ ಅದೇ ಕ್ಷೇತ್ರದಲ್ಲಿ ಮುಂದುವರೆದು ಅವನ ಗುರಿನ ಸೇರೋದಕ್ಕೆ ಈ ಒಂದು ಕರ್ಮ ವಾಸನೆ ಅನ್ನೋದು ಸಹಾಯ ಮಾಡುತ್ತೆ ಅಂತ ಹೇಳಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬಹುದು. ಹಾಗೇನೆ ಯಾವುದೇ ರೀತಿಯ ಒಂದು ಆಸೆ ಆಕಾಂಕ್ಷೆಗಳನ್ನು ಉಳಿಸ್ಕೊಂಡಿದ್ರು ಕೂಡ ಅದು ಪುನರ್ಜನ್ಮಕ್ಕೆ ಕಾರಣ ಆಗತ್ತೆ. ಹಾಗಾಗಿ ಮನುಷ್ಯ ಯಾವಾಗಲೂ ತ್ಯಾಗ ಬುದ್ಧಿನ ಅಳವಡಿಸ್ಕೊಳ್ಬೇಕು. ಆ ತ್ಯಾಗ ಅನ್ನೋದು ಕರ್ಮತ್ಯಾಗ, ಅಥವಾ ಸರಿಯಾಗಿ ಹೇಳ್ಬೇಕು ಅಂದ್ರೆ ಕರ್ಮಫಲದ ತ್ಯಾಗ ಆಗ್ಬೇಕು ಅಂತ ಹೇಳಿ ಹೇಳ್ತಾರೆ. ಹಾಗೆ ಎಲ್ಲ ತ್ಯಾಗ ಮಾಡ್ತಾ ಬಂದಾಗ ಮುಕ್ತಿಗೆ ದಾರಿ ಆಗತ್ತೆ ಅಂತ ಹೇಳಿ ಹೇಳ್ಬಹುದು. ಹಾಗೆ ಮಹಾನಾರಾಯಣೋಪನಿಷತ್ತು ಅಂತ ಹೇಳಿ ಒಂದು ಉಪನಿಷತ್ತಿದೆ. ಅದರಲ್ಲಿ ತ್ಯಾಗ ನೈಕೆ ಅಮೃತತ್ವ ಮಾನಶಃ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಈ ಕರ್ಮತ್ಯಾಗ ಅಮೃತಕ್ಕೆ ಸಮಾನವಾಗಿದೆ ಅಂತ ಹೇಳಿ ಅದರ ಅರ್ಥ. ಅಮೃತ ಕುಡಿದ್ರೆ ಹೇಗೆ ಶಾಶ್ವತವಾಗಿ ಚಿರಂಜೀವಿಗಳಾಗಿರ್ತಾರೆ ಅಂತ ನಮ್ಮ ಕಲ್ಪನೆ ಇದೆಯೋ, ಹಾಗೆ ಈ ತರಹ ತ್ಯಾಗಗಳನ್ನ ಮಾಡಿದವರು ಕೂಡ ಅವರು ಕೂಡ ಶಾಶ್ವತವಾಗಿ ಚಿರಂಜೀವತ್ವವನ್ನು ಪಡ್ಕೊಳ್ತಾರೆ ಅಂತ. ಅಂದ್ರೆ ಅವ್ರು ಸತ್ತ ನಂತರ ಕೂಡ ಬದುಕಿರ್ತಾರೆ. ಈಗ ಸತ್ತ ಸಾಯೋದು ಅಂದ್ರೆ ಮುಗಿದೋಯ್ತು ಅಲ್ಲಿಗೆ ಅಂತ ಹೇಳಿ, ಸತ್ತ ನಂತರನೂ ಬದುಕೋದಂದ್ರೆ ಈ ತ್ಯಾಗಗಳಿಂದ. ಈಗ ನಮ್ಮಲ್ಲಿ ಎಷ್ಟೋ ಜನ ಏನೇನೋ ದಾನಗಳೆಲ್ಲ ಕೊಟ್ಟಿದ್ದಾರೆ, ಏನೇನೋ ಕಾರ್ಯಗಳೆಲ್ಲ ಮಾಡಿರ್ತಾರೆ. ನಾವು ಇವತ್ತು ಅವ್ರನ್ನ ನೆನೆಸ್ತಾ ಇರ್ತೀವಿ. ಅವ್ರು ಸತ್ರು ಅವರ ಒಂದು ಈ ಕಾರ್ಯಗಳಿಂದ ಅವ್ರು ಬದುಕಿದ್ದಾರೆ ಅಂತ. ಈ ರೀತಿ ಅಮೃತತ್ವ ಸಿಗತ್ತೆ, ಅಮೃತಕ್ಕೆ ಸಮಾನವಾಗಿದೆ ಈ ಒಂದು ತ್ಯಾಗಗಳು ಅನ್ನೋದನ್ನ ನಾವು ಮನಗಾಣಬಹುದು. ಹಾಗೆ ಈ ಆತ್ಮದ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಈ ಜನನ ಮರಣ ಚಕ್ರ ಏನಿದೆ, ಯಾವುದೇ ರೀತಿ ಆಸೆ ಆಕಾಂಕ್ಷೆಗಳ ಫಲ ಮತ್ತೆ ಮುಕ್ತಿಯನ್ನ ಪಡೆಯಲು ಒಂದು ರೀತಿ ಅಡ್ಡಿಯಾದ ಅಥವಾ ಅದಕ್ಕೆ ಒಂದು ತಡೆಯಾದ ಅಜ್ಞಾನ, ಇವುಗಳ ಒಂದು ದೆಸೆಯಿಂದ ಸಂಭವಿಸುತ್ತೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬಹುದು. ಆತ್ಮಕ್ಕೆ ಸಾವಿಲ್ಲ, ಅದನ್ನ ಅವಿನಾಶಿ ಅಂತ ಹೇಳಿ ಹೇಳ್ತಾರೆ.
ಹಾಗೆ ಈ ಅವಿನಾಶಿಯಾದ ಆತ್ಮ ಏನಿದೆ ಇದು ಹಿಂದಿನ ಜನ್ಮಗಳ ಹಿನ್ನೆಲೆಯಿಂದ ನಾವು ತಿಳ್ಕೊಳ್ಬೇಕಾಗತ್ತೆ. ಜ್ಯೋತಿಷ್ಯ ಶಾಸ್ತ್ರ ಅನ್ನೋದೇನಿದೆ ಈ ನಂಬಿಕೆನೇ ಆಧಾರವಾಗಿ ಇಟ್ಕೊಂಡು ರಚಿಸೋದಾಗಿರುತ್ತೆ. ಆತ್ಮ ಅವಿನಾಶಿ ಅಂತ ಹೇಳಿದ್ರೆ ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳಿ ಅರ್ಥ. ಆತ್ಮಕ್ಕೆ ಸಾವಿಲ್ಲ ಅಂತ ಆದ್ರೆ ಜೀವಿಗಳು ಯಾತಕ್ಕೆ ಸಾಯ್ತಾನೆ, ಆಗ ಆತ್ಮ ಕೂಡ ಸಾಯತ್ತಲ್ವಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ನಮ್ಮಲ್ಲಿ ಉದ್ಭವ ಆಗುತ್ತೆ. ಸುವರ್ಣ ಅವರೇ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಒಂದು ಉದಾಹರಣೆ ಸಹಿತ ಒಂದು ವಿವರಣೆ ಕೊಡಬಹುದು. ಅಂದ್ರೆ ಒಬ್ಬ ಮನುಷ್ಯ ಒಂದು ಬಟ್ಟೆ ಹೊಲ್ಸ್ಕೊಂಡಿರ್ತಾನೆ, ಅದನ್ನ ಹಾಕೊಂಡು ಅವನು ಓಡಾಡ್ತಾನೆ, ಅವನು ಅದನ್ನು ಉಪಯೋಗಿಸ್ತಾ ಇರ್ತಾನೆ. ಕಾಲ ಕಳೆದ ಹಾಗೆ ಆ ಬಟ್ಟೆ ಸವಿತಾ ಹೋಗುತ್ತೆ. ಆಗ ಆ ಬಟ್ಟೆನ ಏನ್ ಮಾಡ್ತೀವಿ ನಾವು, ಬಿಸಾಕ್ಬಿಟ್ಟು ಮತ್ತೆ ಆ ಬಟ್ಟೆ ಹೋಯ್ತು ಅಂತ ನಾವೇನು ಹಾಗೆ ಇರಲ್ಲ, ಹೊಸ ಬಟ್ಟೆನ ಕೊಂಡ್ಕೊಳ್ತೀವಿ, ಅದನ್ನ ಹಾಕೊಳ್ಳೋಕೆ ಪ್ರಾರಂಭ ಮಾಡ್ತೀವಿ. ಹಾಗೇನೆ ಈ ಒಂದು ಆತ್ಮ ಕೂಡ ಈ ದೇಹ ನಶಿಸಿ ಹೋಗ್ತಾ 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 ಈ ದೇಹನ ತ್ಯಾಗ ಮಾಡುತ್ತೆ. ದೇಹ ತ್ಯಾಗ ಮಾಡಿದಾಗ ಪ್ರಾಣ ಹೋಯ್ತು ಅಂದ್ಬಿಟ್ಟು ತಗೊಂಡೋಗಿ ಸುಡೋದು, ಹೂಳೋದು ಏನೋ ಅವರವರ ಒಂದು ಧರ್ಮಕ್ಕೆ ಅನುಗುಣವಾಗಿ ಮಾಡ್ಕೊಳ್ತಾರೆ. ಹಾಗೆ ಆ ಆತ್ಮ ಇನ್ನೊಂದು ದೇಹನ ಹುಡುಕೊಳ್ಳುತ್ತೆ, ಇನ್ನೊಂದು ಶರೀರನ ಪಡೆಯುತ್ತೆ. ಅಂದ್ರೆ ನಾವು ಹೊಸ ಬಟ್ಟೆ ಹೇಗಾಗ್ತೀವೋ ಹಾಗೆ ಅದು ಕೂಡ ಹೊಸ ಒಂದು ದೇಹದಲ್ಲಿ ಸೇರ್ಕೊಳ್ಳುತ್ತೆ. ಅಲ್ಲಿಂದ ಅದರ ಒಂದು ಇದು ಪ್ರಾರಂಭ ಆಗುತ್ತೆ ಮತ್ತೆ. ಹಾಗಾಗಿ ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳಿ ನಾವು ಅದನ್ನ ತಿಳ್ಕೊಳ್ಬಹುದು. ಅದನ್ನ ಸುಡೋದಕ್ಕೂ ಸಾಧ್ಯ ಆಗೋದಿಲ್ಲ, ನೀರಿನಲ್ಲಿ ಅದು ನೆನೆಯೋದಿಲ್ಲ, ನೆನೆಸೋದಕ್ಕೂ ಅದಾಗಲ್ಲ. ಹಾಗೆ ಹರಿತವಾದ ಆಯುಧಗಳಿಂದ ಕೂಡ ಅದನ್ನ ಸಾಯಿಸೋದಕ್ಕೆ ಆಗೋದಿಲ್ಲ, ಆಯುಧದಿಂದ ಕೂಡ ಅದನ್ನ ನಾಶ ಮಾಡಕ್ ಆಗಲ್ಲ. ಹಾಗೆ ಅದನ್ನ ಒಣಗಾಕ್ಬಿಟ್ರೆ ಒಣಗತ್ತೆ ಅನ್ನಕ್ಕೆ ಒಣಗ್ಸಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ ಈ ವಿಚಾರಗಳನ್ನ. ನೋಡಿ, ಯಾವಾಗ್ಲೇ ಎಲ್ಲ ವಿಚಾರಗಳು ನಮ್ಗೆ ಕೊಟ್ಟಿದ್ದಾರೆ. ನಾವು ಸರಿಯಾಗಿ ಭಗವದ್ಗೀತೆನ ಓದೋದಿಲ್ಲ, ಓದಿದ್ರು ಅದನ್ನ ಡಿಕೋಡ್ ಮಾಡೋದು ನಮ್ಗೆ ಕಷ್ಟ ಆಗ್ಬಿಡತ್ತೆ. ಹಾಗಾಗಿ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋಕೆ ಹೋಗಿರಲ್ಲ. ಹಾಗೆ ಇದು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಒಂದು ದೃಷ್ಟಿಕೋನದಿಂದ ನೋಡೋದಾದ್ರೆ ಈ ಆತ್ಮ ಏನಿದಾನೆ, ಜೀವಾತ್ಮ, ತನ್ನ ಹಿಂದಿನ ಕರ್ಮಗಳ ಒಳ್ಳೆ ಮತ್ತೆ ಕೆಟ್ಟ ಕಾರ್ಯಗಳಿಗೆ ಅನುಗುಣವಾಗಿ ಅವನೇನ್ ಹಿಂದಿನ ಜನ್ಮದಲ್ಲಿ ಮಾಡಿರ್ತಾನೆ, ಆ ಒಂದು ಒಳ್ಳೆ ಕಾರ್ಯ ಮಾಡಿದ್ರೆ ಒಳ್ಳೇದು, ಕೆಟ್ಟ ಕಾರ್ಯ ಮಾಡಿದ್ರೆ ಕೆಟ್ಟದ್ದು, ಅದಕ್ಕೆ ಅನುಗುಣವಾಗಿ ಒಳ್ಳೆ ಅಥವಾ ಕೆಟ್ಟ ಜನ್ಮಗಳನ್ನ ಪಡ್ಕೊಳ್ತಾ ಹೋಗ್ತಾನೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿದು ಬರುತ್ತೆ. ಸೂರ್ಯ ಈ ವಿಶ್ವದ ಆತ್ಮ ಅಂತ ಹೇಳಿ ಹೇಳಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನ ವಿಶ್ವದ ಒಂದು ಆತ್ಮ ಅಂತ ಹೇಳಿ ಹೇಳಿದ್ದಾರೆ. ಜೀವಾತ್ಮ ಏನಿರ್ತಾನೆ ಅವನು ತನ್ನ ಅಪೂರ್ಣ ಬಯಕೆಗಳಿಂದ ಮಾತ್ರ ಅಲ್ದಿರ ಅವನ ಒಂದು ಒಳ್ಳೆ ಹಾಗೂ ಕೆಟ್ಟ ಕರ್ಮಗಳಿಂದ, ಅಂದ್ರೆ ಯಾವುದನ್ನ ನಾವು ಪುಣ್ಯ ಹಾಗೂ ಪಾಪಗಳು ಅಂತ ಹೇಳಿ ಕರಿತೀವೋ ಅವುಗಳ ಫಲವಾಗಿ ಸುಖ ಮತ್ತೆ ದುಃಖವನ್ನ ಅನುಭವಿಸೋದಕ್ಕಾಗಿ ಪುನರ್ಜನ್ಮನ ಗಳಿಸ್ಕೊಳ್ತಾನೆ. ಮನುಷ್ಯ ಈ ಪಾಪಗಳನ್ನ ಹೇಗೆ ಮಾಡ್ತಾನೆ ಅಂತ ಹೇಳಿ ನಾವು ತಿಳ್ಕೊಳ್ಳೋದಾದ್ರೆ ಪಾಪಗಳನ್ನ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅದು 3 ರೀತಿ ಸಂಭವಿಸತ್ತೆ ಅಂತ ಹೇಳಿ ಹೇಳಿದ್ದಾರೆ. ಯಾವುದು ಆ 3 ಅಂತಂದ್ರೆ ಕಾಯಿಕ ಅಂದ್ರೆ ಶರೀರದಿಂದ ಮಾಡತಕ್ಕಂತಹ ಕೆಲಸಗಳು ಅಂತ ಹೇಳಿ. ಇನ್ನ 2ನೇದಾಗಿ ವಾಚಿಕ ಅಂತ ಹೇಳ್ತಾರೆ. ವಾಚಿಕ ಅಂತಂದ್ರೆ ಮಾತಿನಿಂದ ಮಾಡತಕ್ಕಂತಹ ಪಾಪಗಳು, ಕೆಲಸದಿಂದ ಮಾಡೋ ಪಾಪಗಳು ಮತ್ತೆ ಮಾತಿನಿಂದ ಮಾಡತಕ್ಕಂತಹ ಪಾಪಗಳು. ಅದಕ್ಕೆ ವಿವರಣೆಗಳು ನೋಡ್ಕೊಂಡು ಹೋಗೋಣ ನೆಕ್ಸ್ಟ್. ಇನ್ನ 3ನೇದಾಗಿ ಮಾನಸಿಕ ಅಂತಂದ್ರೆ ಮನಸ್ಸಿನಿಂದ ಮಾಡತಕ್ಕಂತಹ ಪಾಪ ಕರ್ಮಗಳು ಅಂತೇಳಿ ತಿಳ್ಕೊಳ್ಬಹುದು. ಮೊದಲನೇದಾಗಿ ಕಾಯಿಕ ಬಗ್ಗೆ ನೋಡೋದಾದ್ರೆ ಅಥವಾ ಶಾರೀರಿಕ ಕರ್ಮ ಅಂದ್ರೆ ಏನು ಅಂತ ನೋಡೋದಾದ್ರೆ ಶರೀರದಿಂದ ಮಾಡಿದ ಕೆಲಸಗಳು. ಅಂದ್ರೆ
ನ್ಯಾಯವಾಗಿ ಅವನಿಗೆ ಸೇರ್ಬೇಕಾಗಿದ್ದ ವಸ್ತುಗಳನ್ನ ಅಲ್ದಿರ ಪರರ ವಸ್ತುಗಳನ್ನ ತೆಗೆದುಕೊಳ್ಳೋದು, ಬೇರೆಯವರ ವಸ್ತುಗೆ ಆಸೆ ಪಟ್ಟು ಮೋಸ ಮಾಡಿ, ಅವ್ರು ವಂಚನೆ ಮಾಡಿ, ಇದನ್ನ ಯಾರು ಕಬಳಿಸ್ತಾರೆ ಅಂತ ಅವರು ಅನಾವಶ್ಯಕವಾಗಿ ಬೇರೊಬ್ಬರಿಗೆ ಹಿಂಸೆ ಕೊಡೋದು. ಮತ್ತೆ ಒಂದ್ ಸೆಕೆಂಡ್ ಇದೆ. ಒಂದೇ ಒಂದ್ ಸೆಕೆಂಡ್ ಬರ್ತೀನಿ, ಒಂದೇ ಒಂದ್ ಸೆಕೆಂಡ್. ಹಾಗೆ ಬೇರೆಯವರು ಸೇರಿದ ವಸ್ತುಗಳನ್ನ ಸ್ವಾರ್ಥದಿಂದ ತೆಗೆದುಕೊಳ್ಳೋದು, ಅನಾವಶ್ಯಕವಾಗಿ ಬೇರೆಯವ್ರನ್ನ ಹಿಂಸೆ ಮಾಡೋದು, ಬೇರೆಯವರ ಹೆಂಡತಿಯರನ್ನ ಬಯಸೋದು, ಇದು ಸಾರ್ವಜನಿಕ ಕರ್ಮಗಳು ಅಂತ ಹೇಳಿ ಅನಿಸ್ಕೊಳ್ಳುತ್ತೆ. ಇನ್ನ ವಾಚಿಕ ಕರ್ಮ ಅಂತಂದ್ರೆ ಹೊರಟಾಗಿ ಮಾತಾಡೋದು, ಸುಳ್ಳು ಹೇಳೋದು, ಚಾಡಿ ಹೇಳೋದು, ಹಾಗೆ ನಮ್ಗೆ ಸಂಬಂಧ ಇಲ್ಲದಿದ್ರು ಆ ವಿಚಾರದಲ್ಲಿ ಮೂಗು ತೋರಿಸಿ ಮಾತಾಡೋದು. ಈ 4 ವಿಚಾರಗಳಿಂದ ಮಾತಿನಿಂದ ಮಾಡಬಹುದಾದ ಕರ್ಮಗಳು ಅಂತ ಹೇಳಿ ಉದಾಹರಣೆಗಷ್ಟೇನೆ. ತರ ತುಂಬಾ ಇದೆ, ಕೊಡ್ತಾ ಹೋದ್ರೆ ಒಂದು ಫುಲ್ ಎಪಿಸೋಡ್ ಅದರಲ್ಲೇ ಮಾಡ್ಬೋದು ಬೇಕಾದ್ರೆ, ಒಂದೊಂದು ದಿವಸ ಮಾಡ್ಬೋದು ಬೇಕಾದ್ರೆ. ಹಾಗೆ ಮಾತಿನಿಂದ ಮಾಡಬಹುದಾದ ಕರ್ಮಗಳಾಗುತ್ತೆ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಇನ್ನ ನೆಕ್ಸ್ಟ್ ಮಾನಸಿಕ ಕರ್ಮ. ಬೇರೆಯವರ ಒಂದು ಹಣ ಇರಬಹುದು, ಆ ಹಣನ ಅಪಹರಿಸೋದು, ಅವರ ಆಭರಣಗಳಿರ್ಬೋದು, ವಸ್ತುಗಳಿರ್ಬಹುದು, ಅವರ ದ್ರವ್ಯಗಳಿರ್ಬಹುದು, ಅಪಹರಿಸೋ ಯೋಚನೆ ಮಾಡೋದು. ಅಪಹರಿಸೋದೇ ಬೇಡ, ಅದನ್ನ ನಮ್ಗೆ ಇದ್ದಿದ್ರೆ ನಾವು ಹೊಡ್ಕೊಂಡು ಹೋದ್ರೆ ನಾವು ತಗೊಂಡ್ಬಿಟ್ರೆ ಅಂತ ಯೋಚನೆ ಮಾಡಿದ್ರು ಕೂಡ ಅದು ಕರ್ಮ. ಹಾಗೆ ಬೇರೆಯವ್ರಿಗೆ ಕೆಡಕನ್ನ ಮಾಡೋ ಒಂದು ಯೋಚನೆ ಮಾಡೋದು, ಹಾಗೆ ಸತ್ಪಾತ್ರರನ್ನ ಕೊಲೆ ಮಾಡೋದಕ್ಕೆ ಯೋಚನೆ ಮಾಡೋದು, ಹಾಗೆ ದೇವರನ್ನ ದ್ವೇಷಿಸೋದು, ಇವುಗಳೆಲ್ಲ ಮಾನಸಿಕ ಕರ್ಮಗಳು ಅಂತ ಹೇಳಿ ಅನ್ನಿಸ್ಕೊಳತ್ತೆ. ಹಾಗಾಗಿ ಮನುಷ್ಯ ಈ ಮೇಲೆ ಹೇಳಿರುವ ಒಂದು 3 ಕರ್ಮಗಳಿಂದ ಪಾಪ ಸಂಚಯ ಆಗದೆ ಇರೋ ಹಾಗೆ ಒಳ್ಳೆ ಶಿಸ್ತಿನಿಂದ ಜೀವನನ ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಮನುಷ್ಯ ಅವನು ಏನು ಯೋಚನೆ ಮಾಡ್ತಾನೆ ಅದ್ರ ಹಾಗೆ ಮಾತಾಡ್ಬೇಕಾಗತ್ತೆ, ಅವನು ಹೇಗೆ ನುಡಿತಾನೆ ಹಾಗೆ ನಡಿಬೇಕಾಗತ್ತೆ, ಅವನ ಮಾತು, ಮನಸ್ಸು, ಕ್ರಿಯೆ ಎಲ್ಲ ಒಂದೇ ಆಗಿರ್ಬೇಕಾಗುತ್ತೆ. ಹಾಗೆ ಆತರ ಇದ್ದಾಗ ಮನುಷ್ಯ ಅವನ ಮಾತು, ಮನಸ್ಸು, ಕ್ರಿಯೆಗಳ ಮೇಲೆ ಯಾವಾಗಲೂ ಗಮನ ಇಟ್ಕೊಂಡಿರ್ಬೇಕಾಗತ್ತೆ, ಅದ್ರ ಮೇಲೆ ಒಂದು ಹತೋಟಿನ ಸಾಧಿಸ್ಬೇಕಾಗತ್ತೆ. ಹಾಗೆ ಒಂದು ಹತೋಟಿ ಇಟ್ಕೊಂಡಾಗ ಹಾಗೆ ಈ 3 ವಿಚಾರಗಳು ಒಂದೇ ಇರೋ ಹಾಗೆ ಎಚ್ಚರಿಕೆ ತೆಗೆದುಕೊಂಡು ಅದೇ ರೀತಿ ನಡ್ಕೊಳ್ಬೇಕು. ಈ ಸ್ವಭಾವನ ಆಧರಿಸಿ ಹೇಳ್ಬೇಕು ಅಂದ್ರೆ ಅವಾಗ ಮನುಷ್ಯ ಮಹಾತ್ಮ ಅಂತ ಹೇಳಿ ಅನ್ನಿಸ್ಕೊಳ್ತಾನೆ. ಅದಕ್ಕೆ ವಿರುದ್ಧವಾಗಿದ್ರೆ ಅವನ್ನ ದುರಾತ್ಮ ಅಂತ ಹೇಳಿ ಕೂಡ ಕರಿಬಹುದು. ಈ ರೀತಿ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಅದನ್ನ ಹೇಳ್ಬೇಕು ಅಂದ್ರೆ ಯಾರು ಮನಸ್ಸಿನಲ್ಲಿ ಏನ್ ಚಿಂತನೆ ಮಾಡ್ತಾನೆ ಅದನ್ನೇ ಮಾಡ್ತಾನೋ, ದೃಢವಾಗಿ ಅದನ್ನೇ ಮಾತಾಡ್ತಾನೋ, ಅವನು ಚಿಂತನೆ ಮಾಡದ ಹಾಗೆ ಮಾತಾಡದ ಹಾಗೇನೆ ಅವನು ಕೆಲಸ ಮಾಡೋದಕ್ಕೆ ಬದ್ಧನಾಗಿರ್ತಾನೋ, ಅವನು
ಮಹಾತ್ಮ ಅನಿಸ್ಕೊಳ್ತಾನೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡ್ವಿ. ಯಾರೋ ಮನಸ್ಸಿನಲ್ಲಿ ಒಂದು ಯೋಚನೆ ಮಾಡಿ ಬೇರೊಂದು ಕಾರ್ಯ ಒಂದು ಕೃತಿ ಒಂದು ಇರುತ್ತೆ, ಅವನು ಕ್ರಿಯೆ ಒಂದು ಕೃತಿ ಒಂದು ಇರುತ್ತೆ, ಅವನ ಮನಸ್ಸಿನಲ್ಲಿ ಇರೋದೊಂದು ಅವನು ಅನ್ಕೊಳ್ಳೋದೊಂದು ಆಗಿರುತ್ತೆ. ಹಾಗೆ ಬೇರೆ ರೀತಿ ಕೆಲಸ ಮಾಡ್ತಾನೋ ಅವನು ದುರಾತ್ಮ ಅನಿಸ್ಕೊಳ್ತಾನೆ. ಅವನೇ ಈ ಮೂರು ರೀತಿಯ ಪಾಪಗಳನ್ನ ಸಂಚಯ ಮಾಡ್ಕೊಳ್ತಾ ಹೋಗ್ತಾನೆ. ಸಂಚಯ ಅಂದ್ರೆ ಅಕ್ಯುಮುಲೇಟ್ ಮಾಡ್ಕೊಳ್ತಾ ಹೋಗ್ತಾನೆ. ಹೀಗೆ ನಾವು ಪಾಪದ ಒಂದು ಮೂಲ ಕಾರಣನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬಹುದು. ಹಾಗೇನೆ ಈ ಪಾಪಕರ್ಮಗಳೇ ಮನುಷ್ಯ ತನ್ನ ಮುಂದಿನ ಜನ್ಮದಲ್ಲಿ ಯಾವ ಯಾವ ರೀತಿ ಹುಟ್ಟುತ್ತಾನೆ, ಯಾವ ಪರಿಸರದಲ್ಲಿ ಹುಟ್ಟುತ್ತಾನೆ, ಅವನು ಬಡವನಾಗಿ ಹುಟ್ಟುತ್ತಾನ, ಶ್ರೀಮಂತನಾಗಿ ಹುಟ್ಟುತ್ತಾನ, ವಿದ್ಯಾವಂತನಾಗಿ ಹುಟ್ಟುತ್ತಾನ, ಅವಿದ್ಯಾವಂತನಾಗಿ ಹುಟ್ಟುತ್ತಾನ, ಅವನು ಬ್ರಹ್ಮಜ್ಞಾನಿಯಾಗಿ ಹುಟ್ಟುತ್ತಾನ, ಈ ಎಲ್ಲ ವಿಷಯಗಳನ್ನ ನಾವು ಇದ್ರ ಮೇಲೆ ನಿರ್ಧರಿಸಿ ನಾವು ಪ್ರಿಡಿಕ್ಷನ್ಸ್ ಕೊಡ್ತಾ ಹೋಗ್ಬಹುದು. ಜಾತಕ ನೋಡಿದಾಗ ನಮ್ಗೆ ಇದು ಅರ್ಥ ಆಗ್ತಾ ಹೋಗುತ್ತೆ. ಅವನ ಹಿಂದಿನ ಜನ್ಮದಲ್ಲಿ ಅವನು ಒಂದು ನಡವಳಿಕೆ ಹೇಗಿತ್ತು, ಸಾತ್ವಿಕ ವ್ಯಕ್ತಿ ಆಗಿದ್ನ, ಅಥವಾ ಅವನೇನ ಧಾರ್ಮಿಕ ವ್ಯಕ್ತಿ ಆಗಿದ್ನ, ಅಥವಾ ಅವನೇನಾದ್ರು ಕೊಲೆಗಾರ, ಕಳ್ಳ, ಸುಳ್ಳ, ಮೋಸಗಾರ ಆಗಿದ್ನ, ವಂಚಕ ಆಗಿದ್ನ, ನಾವು ಜಾತಕ ನೋಡಿದಾಗ ಈಸಿಯಾಗಿ ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬಹುದು. ಆದಷ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ. ಹೀಗೆ ನಾವು ಈ ವಿಚಾರಗಳನ್ನ ಈ ಒಂದು ಆಧಾರದ ಮೇಲೆ ನಿರ್ಧಾರ ಮಾಡಬಹುದು. ಇನ್ನು ಜೀವಾತ್ಮ ಈ ರೀತಿ ಒಂದು ಹಿಂದಿನ ಜನ್ಮಗಳ ಕರ್ಮಗಳೇನಿರುತ್ತೆ ಅದಕ್ಕೆ ಒಂದು ನೇರ ಸಂಬಂಧನ ಹೊಂದಿ ಆ ಕರ್ಮಗಳ ಒಂದು ಫಲಕ್ಕೆ ಅನುಸಾರವಾಗಿ ಅಥವಾ ಅದಕ್ಕೆ ವಶ್ಯನಾಗಿ ಅಂತ ಹೇಳಬಹುದು, ಅದಕ್ಕೆ ವಶನಾಗಿ ಈ ಜನ್ಮದಲ್ಲಿ ನಡ್ಕೊಳ್ತಾ ಹೋಗ್ತಾನೆ. ಯಾವ ಕರ್ಮಗಳ ಒಂದು ಫಲವಾಗಿ ಈ ಜನ್ಮ ಒಂದು ಸುಖ ದುಃಖಗಳನ್ನ ಮಾನವ ಅನುಭವಿಸ್ತಾನೋ ಆ ಕರ್ಮಕ್ಕೆ ಸಂಸ್ಕೃತದಲ್ಲಿ ಪೂರ್ವಾರ್ಜಿತ ಕರ್ಮ ಅಂತ ಹೇಳಿ ಹೇಳ್ತಾರೆ. ಪೂರ್ವಾರ್ಜಿತ ಕರ್ಮ ಅಂತಂದ್ರೆ ಹಿಂದೆ ಸಂಪಾದಿಸಿದ ಕರ್ಮ ಅಂತ ಹೇಳಿ ಅರ್ಥ. ಈ ರೀತಿ ಕರ್ಮಗಳನ್ನ ಅವನು ಸಂಪಾದಿಸ್ಕೊಳ್ತಾನೆ. ಈ ಪೂರ್ವಾರ್ಜಿತ ಕರ್ಮ ಏನಿದೆ, ಈ ಪೂರ್ವಾರ್ಜಿತ ಕರ್ಮನೇ ಜೀವಿನ ವಿವಿಧ ರೀತಿಯಲ್ಲಿ ಜನ್ಮಗಳಲ್ಲಿ ಬೇರೆ ಬೇರೆ ರೀತಿ ಜನ್ಮಗಳನ್ನು ತಾಳೋದಕ್ಕೆ ಬೇರೆ ಬೇರೆ ರೀತಿ ಜನ್ಮಗಳಲ್ಲಿ ಹುಟ್ಟೋ ಹಾಗೆ ಮಾಡುತ್ತೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಬಹುದು. ಈ ರೀತಿ ಹುಟ್ಟಿದ ಜೀವಿ ಏನಿರ್ತಾನೆ, ಕಳೆದ ಜನ್ಮಗಳ ಒಂದು ಫಲ ಏನಿರುತ್ತೆ ಅದನ್ನ ಅವನು ಇಷ್ಟಪಡದೇ ಇರ್ಲಿ ಅವನು ಅದನ್ನ ಅನುಭವಿಸ್ಲೇಬೇಕಾಗತ್ತೆ. ಎಷ್ಟೋ ಜನ ಕೇಳ್ತಾರೆ, ಏನ್ ನಮ್ಗ್ ಮಾತ್ರನ ಈ ತರ, ನಾವ್ಯಾಕೆ ಸಫರ್ ಆಗ್ತೀವಿ ಈ ತರ, ಏನ್ ನಮ್ಗೊಬ್ರಿಗೆ ಈ ತರನಾ, ನಮ್ಗ್ ಮಾತ್ರ ಯಾಕೆ ಇದ್ ಬರುತ್ತೆ, ನಾವೇನ್ ಮಾಡಕ್ಕೂ ಆಗಲ್ವಾ ಅಂತ ಹೇಳಿ. ಅದಕ್ಕೆ ಕಾರಣ ನೋಡಿ ಇದೇ ಆಗಿರುತ್ತೆ. ಅವ್ನಿಗೆ ಇಷ್ಟ ಇರ್ಲಿ ಇಲ್ದೇ ಇರ್ಲಿ ಅದನ್ನ ಅವನು ಅನುಭವಿಸ್ಲೇಬೇಕಾಗತ್ತೆ. ಇದನ್ನ ಚೆನ್ನಾಗಿ ವಿವೇಚಿಸಿ ಸರಿಯಾದ ತಿಳುವಳಿಕೆ ಕೊಡೋ ಮಾರ್ಗದರ್ಶಕನೇ ನಾವು ಈ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿ ಹೇಳ್ಬಹುದು. ಅಲ್ಲಿ ನಮ್ಗೆ ತಿಳುವಳಿಕೆ ಬರುತ್ತೆ. ಒಬ್ಬ ವ್ಯಕ್ತಿನ ನೋಡಪ್ಪ ನೀನು ಈ ತರ ಕೆಟ್ಟದ್ದೆಲ್ಲ ಇದೆ ಅಂತ ಹೇಳಿದಾಗ, ಹೌದಾ ನಾನು ಕೆಟ್ಟದ್ದೇ ಮಾಡಿದೀನಲ್ವ, ಇನ್ನಷ್ಟು ಕೆಟ್ಟದ್ದು ಮಾಡೋಣ ಅಂತ ಮಾಡಿದ್ರೆ ಉಪಯೋಗ ಇಲ್ಲ. ಅಟ್ಲೀಸ್ಟ್ ಅವನು ಅದನ್ನ ಅರ್ಥ ಮಾಡ್ಕೊಂಡು ಒಳ್ಳೆ ದಾರಿಗೆ ಅವನು ಬಂದಾಗ, ಜ್ಯೋತಿಷ್ಯ ಹೇಳೋದು ಅದಕ್ಕೋಸ್ಕರನೇ, ನೀನು ಈ ದಾರಿನಲ್ಲಿ ಕೆಟ್ಟದ್ ಮಾಡಿದ್ಯಪ್ಪ, ಇವಾಗ ಒಳ್ಳೇದ್ ಮಾಡ್ಕೊಂಡು ಹೋಗೋಣ ತೋರ್ಸೋದೇ ಅದ್ರಲ್ಲಾಗಿರುತ್ತೆ. ಆ ಗ್ರಹಗಳ ಸ್ಥಿತಿಗತಿಗಳಿಗೆ ಅನುಸಾರವಾಗಿ ನಾವು ಅದನ್ನ ಪ್ರಿಡಿಕ್ಟ್ ಮಾಡ್ತಾ ಹೋಗ್ಬಹುದು. ಯಾವ ಗ್ರಹ ಯಾವ ಸ್ಥಾನದಲ್ಲಿದೆ, ಏನಿದೆ, ನೆಕ್ಸ್ಟ್ ಅದು ಬರ್ತಾ ಹೋಗುತ್ತೆ, ವಿಚಾರಗಳು ಅದು ಕೊಡ್ತೀವಿ. ಈ ರೀತಿ ಇರುತ್ತೆ. ಹಾಗೆ ಇದೆಲ್ಲಾನು ಭಗವಂತ ಆಡ್ತಾ ಇರೋ ಒಂದು ಆಟ ಅಂತ ಹೇಳಿ ಕೂಡ ನಾವು ಇದನ್ನ ಹೇಳ್ಬಹುದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈ ಆತ್ಮ ಏನಿದೆ ಈ ಪ್ರಪಂಚದಲ್ಲಿ ಜನ್ಮ ಪುನರ್ಜನ್ಮಗಳ ಆಟಕ್ಕೆ ಖಂಡಿತ ಒಳಗಾಗ್ತಾ ಇರ್ಬೇಕಾಗತ್ತೆ. ಅದನ್ನ ತಪ್ಪಿಸ್ಕೊಳಕ್ ಯಾರ ಕೈಲೂ ಆಗೋದೇ ಇಲ್ಲ. ಹಾಗೆ ಈ ಜನ್ಮಗಳ ಒಂದು ಗುಣಮಟ್ಟ ಏನಿದೆ, ಅವನು ಯಾರು ಹುಟ್ಟಿರ್ತಾನೆ, ಯಾವ ಆತ್ಮ ಹುಟ್ಟಿರುತ್ತೆ, ಅದರ ಹಿಂದಿನ ಜನ್ಮಗಳ ಒಂದು ಪಾಪ ಪುಣ್ಯಗಳಿಗೆ ಅನುಸಾರವಾಗಿಯೇ ಈ ಜನ್ಮಗಳು ಆಗಿರುತ್ತೆ. ಈ ಹಿಂದಿನ ಜನ್ಮಗಳ ಒಂದು ಪಾಪ ಪುಣ್ಯಗಳ ಫಲ ಏನಿರುತ್ತೆ ಅದನ್ನ ಅನುಭವಿಸೋಕ್ಕೋಸ್ಕರನೇ ನಾವು ಹುಟ್ಟಬೇಕಾಗತ್ತೆ. ಅದನ್ನ ನಾವು ಅನುಭವಿಸ್ತಾನೆ ಇರ್ತೀವಿ. ಎಷ್ಟೋ ಸರ್ತಿ ನಮಗ್ ಗೊತ್ತಾಗ್ತಾ ಇರುತ್ತೆ, ಆದ್ರೂ ನಾವು ಬದಲಾವಣೆ ಮಾಡ್ಕೊಳಕ್ ಇಷ್ಟಪಡಲ್ಲ. ಇದೇ ತರ ಇದೆಯಲ್ಲ, ಇರ್ಲಿ ಬಿಡು ಅಂತ ಹೇಳಿ ಅದನ್ನ ಹಾಗೆ ಕಂಟಿನ್ಯೂ ಮಾಡುವಂತವ್ರು ತುಂಬಾ ಜನ ಇದ್ದಾರೆ.
ನಾನು ತುಂಬಾ ಜನ ನೋಡಿದ್ದೀನಿ ಕೂಡ ಆತರ ತುಂಬಾ ಕೆಟ್ಟ ನಡವಳಿಕೆಗಳು ಹೊಂದಿರ್ತಾರೆ. ನಾವು ತಿಳಿಸಿ ಹೇಳಿದಾಗ್ಲೂ ಕೂಡ ಅವರು ಅದನ್ನ ಅರ್ಥ ಮಾಡ್ಕೊಳಕ್ ಹೋಗಲ್ಲ. ಜನ್ಮ ಅದೆಲ್ಲ ಸುಳ್ಳು ಹಾಗೆ ಹೀಗೆ ಅನ್ಕೊಂಡು ಅದರಲ್ಲೇ ಬಿದ್ದು ಹೊರಲಾಡೋಂಥವ್ರನ್ನ ನಾವು ನೋಡಿದೀವಿ ತುಂಬಾ ಜನ. ಈ ರೀತಿ ಆಗತ್ತೆ. ಹೀಗೆ ಕಾಯಿಕ, ವಾಚಿಕ ಮತ್ತೆ ಮಾನಸಿಕ ಕರ್ಮಗಳನ್ನ ಒಟ್ಟು 10 ರೀತಿ ಪಾಪಗಳಾಗಿ ಜನನ ಮರಣ ಚಕ್ರಕ್ಕೆ ಕಾರಣ ಆಗತ್ತೆ. ಈ ಪಾಪ ಕರ್ಮ ಏನಿದೆ ಅದರ ಫಲವಾಗಿ ಮನುಷ್ಯ ಅನೇಕ ವ್ಯಾಧಿಗಳನ್ನ ಅನುಭವಿಸ್ಬೇಕಾಗತ್ತೆ ಅನ್ನೋದನ್ನ ನಮ್ಗೆ ಇದರಿಂದ ತಿಳಿದು ಬರುತ್ತೆ. ಹಾಗೇನೆ ಹೇಳ್ತಾರೆ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಅಂತ ಹೇಳಿ. ಇದು ಕರೆಕ್ಟ್ ಆಗಿದೆ ಆಕ್ಚುಲಿ. ಅಂದ್ರೆ ಮನುಷ್ಯ ಅವನ ಹಿಂದಿನ ಅವ್ರು ಒಬ್ಬರು ಇದ್ ಮಾಡ್ಬೇಕು, 20 ಜನ ಇದ್ ಮಾಡ್ಬೇಕು. ರಾಜಗೋಪಾಲ್ ಮ್ಯೂಟ್ ಮಾಡ್ಕೊಳ್ಳಿ. ಅವ್ರು ಇವ್ರಿಗೆ ಹೇಳಿದ್ದೀನಿ ನಾನು. ರಾಜಗೋಪಾಲ್ ನಾಳೆಯಿಂದ ನಾನು ಎಲ್ಲಾದ್ರೂ ಮ್ಯೂಟ್ ಮಾಡ್ಬಿಡ್ತೀನಿ, ಏನಾದ್ರು ಮಾಡ್ತೀನಿ. ರಾಜಗೋಪಾಲ್ ಅವರೇ ಮ್ಯೂಟ್ ಮಾಡಿ ದಯವಿಟ್ಟು. ಹಿಂದಿನ ಜನ್ಮಗಳಲ್ಲಿ ಏನು ಪಾಪ ಮಾಡಿರ್ತಾರೆ ಅದರ ಫಲವಾಗಿ ರೋಗಗಳನ್ನ, ಅದಕ್ಕೆ ಅನುಗುಣವಾಗಿ ರೋಗಗಳನ್ನ ಅನುಭವಿಸ್ತಾರೆ. ನಾವು ಅದಕ್ಕೆ ಈ ಮೆಡಿಕಲ್ ಅಸ್ಟ್ರಾಲಜಿನಲ್ಲಿ ನೋಡಿದಾಗ ನಾವು ಕ್ಲಿಯರ್ ಆಗಿ ಪ್ರಿಡಿಕ್ಟ್ ಮಾಡಬಹುದು, ನಿಮ್ಗೆ ಇಂಥದ್ದೇ ಕಾಯಿಲೆ ಇಂಥ ಸಂದರ್ಭದಲ್ಲಿ ಬರುತ್ತೆ, ಹೀಗೆ ಬರುತ್ತೆ, ಇಂಥ ಟೈಮಲ್ಲೇ ಬರುತ್ತೆ ಅಂತ ಹೇಳಿ ನಾವು ಪ್ರಿಡಿಕ್ಟ್ ಮಾಡಬಹುದು. ಮೆಡಿಕಲ್ ಅಸ್ಟ್ರಾಲಜಿ ತುಂಬಾ ಒಂದು ಒಳ್ಳೆ ಇದು ಕೊಡುತ್ತೆ ಆಕ್ಚುಲಿ. ಹಿಂದೆ ಆಯುರ್ವೇದ ಪಂಡಿತರು ಮೆಡಿಕಲ್ ಅಸ್ಟ್ರಾಲಜಿನ ಸ್ಟಡಿ ಮಾಡಿರೋರು. ಅವ್ರು ಹಾಗೇನೆ ಅವ್ರ ಹತ್ರ ಹೋದ್ರೆ ಆಯುರ್ವೇದಿಕ ಪಂಡಿತರ ಹತ್ರ ಅವರು ಫಸ್ಟ್ ಜಾತಕ ತಗೊಳ್ಳೋರು, ಜಾತಕ ಇಟ್ಕೊಂಡು ನೋಡಿ ಆಮೇಲೆ ಔಷಧಿ ಕೊಡೋರು. ಹಾಗೆ ಈ ಜಾತಕದಿಂದ ನಾವು ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಈ ಏನು ದುಷ್ಕರ್ಮಗಳೇನಿರುತ್ತೆ ಇದನ್ನ ಶಾಸ್ತ್ರ ವಿಧಿಗಳನ್ನ ಉಲ್ಲಂಘಿಸಿ ನಡೆದುಕೊಳ್ಳೋ ಒಂದು ಪರಿಣಾಮಗಳ ಅಂತೇಳಿ ಹೇಳ್ಬಹುದು. ಹಾಗಾಗಿ ಅದು ವ್ಯಾಧಿ ರೂಪದಲ್ಲಿ ಬಾಧಿಸುತ್ತೆ. ಇದನ್ನ ಇಷ್ಟ ಇರ್ಲಿ ಇಲ್ಲದೆ ಇರ್ಲಿ ಮನುಷ್ಯ ಖಂಡಿತ ಅನುಭವಿಸೇ ತೀರ್ಬೇಕಾಗತ್ತೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಇನ್ನ ಇದು ಮುಂದುವರೆದ ಭಾಗವಾಗಿ ಇದೇ ಕರ್ಮಗಳನ್ನ ಇನ್ನ 3 ಭಾಗಗಳಾಗಿ ವಿಂಗಡಿಸ್ತಾರೆ. ಒಂದು ನಿತ್ಯ ಕರ್ಮ, ಇನ್ನೊಂದು ನೈಮಿತ್ತಿಕ ಕರ್ಮ, ಇನ್ನೊಂದು ಕಾಮ್ಯ ಕರ್ಮಗಳು ಅಂತ ಹೇಳಿ 3 ವಿಧಗಳಾಗಿ ಇದನ್ನ ಮತ್ತೆ 3 ಭಾಗಗಳಾಗಿ ವಿಂಗಡಿಸ್ತಾರೆ. ನಿತ್ಯ ಕರ್ಮ ಅಂದ್ರೆ ಏನು ಅಂತ ನೋಡೋದಾದ್ರೆ, ಪ್ರತಿ ದಿವಸ ನಾವು ಮಾಡಬೇಕಾದ ಪೂಜೆ ಪುನಸ್ಕಾರಗಳಿರಬಹುದು, ಅಥವಾ ದೇವರ ಆರಾಧನೆಗಳಿರ್ಬಹುದು, ಸೂರ್ಯನಿಗೆ ಒಂದು ಅರ್ಘ್ಯ ಕೊಡೋದು, ಸೂರ್ಯ ಆರಾಧನೆ ಇರ್ಬೋದು, ಸಂಧ್ಯಾ ವಂದನೆ ಇರಬಹುದು, ಅಗ್ನಿ ಕಾರ್ಯಗಳನ್ನ ಮಾಡೋದಿರ್ಬೋದು, ಪ್ರತಿನಿತ್ಯ ಮಾಡತಕ್ಕಂತಹ ಪೂಜೆಗಳಿರಬಹುದು. ಇವುಗಳೆಲ್ಲ ನಿತ್ಯ ಕರ್ಮಗಳು ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಇನ್ನು ನೈಮಿತ್ತಿಕ ಕರ್ಮ ಅಂತ ಹೇಳಿದ್ರೆ ಯಜ್ಞ ಯಾಗ ಮಾಡೋದು, ಹೋಮ ಹವನಾದಿಗಳನ್ನ ಮಾಡೋದು, ಇವುಗಳು ನೈಮಿತ್ತಿಕ ಕರ್ಮಗಳು ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದ್ರೆ ಕಾಮ್ಯ ಕರ್ಮ ಅಂತ ಹೇಳಿ. ಕಾಮ್ಯ ಕರ್ಮ ಅಂತ ಹೇಳಿದ್ರೆ ತುಂಬಾ ಸಿಂಪಲ್. ಅದು ಈ ಮನುಷ್ಯ ಯಾವ್ದಾದ್ರು ಒಂದು ತನ್ನ ಒಂದು ಕಾಮ್ಯ ಅಂದ್ರೆ ಆಸೆ, ತನ್ನ ಒಂದು ಬಯಕೆನ ಪೂರೈಕೆ ಮಾಡೋದಕ್ಕೆ ಮಾಡೋ ಒಂದು ಕರ್ಮ ಆಗಿರುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಇದಕ್ಕೆ ಸಿಂಪಲ್ ಆಗಿ ಮಕ್ಕಳನ್ನ ಬಯಸಿ ಮಾಡುವಂತಹ ಕೆಲವು ಹೋಮ ಹವನಗಳಿರಬಹುದು, ಅಥವಾ ಪುತ್ರ ಕಾಮೇಷ್ಟಿ ಯಾಗ ಇರಬಹುದು. ಹಾಗೆ ಕೀರ್ತಿ ಧನ ಸಂಪಾದನೆಗೋಸ್ಕರ, ಅದರ ಒಂದು ಪ್ರಾಪ್ತಿಗೋಸ್ಕರ ಆ ಬಯಕೆಯಿಂದ ಮಾಡೋ ಇತರ ಯಜ್ಞ ಯಾಗಗಳ ಇರಬಹುದು. ಇದೆಲ್ಲ ಕಾಮ್ಯ ಕರ್ಮ ಅಂತ ಹೇಳಿ ಅನಿಸ್ಕೊಳುತ್ತೆ. ಇನ್ನ ಸಾತ್ವಿಕ ಕರ್ಮ, ಈ ಕಾಮ್ಯ ಕರ್ಮ ಏನಿದೆ
ಇದನ್ನ ಸಾತ್ವಿಕ, ರಾಜಸಿಕ ಮತ್ತೆ ತಾಮಸಿಕ ಕರ್ಮ ಅಂತೇಳಿ ಮತ್ತೆ 3 ಭಾಗಗಳಾಗಿ ವಿಂಗಡಿಸ್ತಾರೆ. ಮತ್ತೆ ಇದು 3 ಭಾಗವಾಗಿ ವಿಂಗಡಿಸುತ್ತೆ. ಅದು ಸಾತ್ವಿಕ ಕರ್ಮ ಅಂದ್ರೆ ಭಗವದ್ಗೀತೆನಲ್ಲಿ ಹೇಳ್ತಾರೆ, ಸಂಘರಹಿತವಾಗಿ ರಾಗದ್ವೇಷಗಳಿಲ್ಲದೆ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮ ಏನಿರುತ್ತೆ ಇದನ್ನ ಸಾತ್ವಿಕ ಕರ್ಮ ಅಂತ ಹೇಳಿ ಕರೆದಿದ್ದಾರೆ. ಹಾಗೆ ರಾಜಸಿಕ ಕರ್ಮ ಅಂತಂದ್ರೆ ಯಾವ ಕರ್ಮನ ಬಯಕೆಗೋಸ್ಕರ ಏನೋ ಒಂದು ನಮ್ಗೆ ಬೇಕು ಅಂತ ಏನ್ ನಾವು ಮಾಡ್ತೀವಿ, ಆ ತರಹ ಅಹಂಕಾರದಿಂದ ಒಂದು ಕೂಡಿ ಬಹಳ ಶ್ರಮದಿಂದ ಏನು ಕರ್ಮಗಳನ್ನ ಮಾಡ್ತಾರೆ ಆ ಕರ್ಮ ರಾಜಸಿಕ ಕರ್ಮ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ನಾನ್ ಮಾಡಿದ್ದು, ನಾನ್ ಮಾಡಿಸಿದ್ದು, ನಾನು ಇಲ್ಲೇ ನಿಂತಿದ್ದಕ್ಕಾಗಿದ್ದು, ನನ್ನ ಮುಂದಾಳತ್ವ ಇಲ್ಲದೆ ಅದ್ರ ಆಗ್ತಾ ಇರ್ಲಿಲ್ಲ, ಇದೆಲ್ಲ ರಾಜಸಿಕ ಕರ್ಮ ಅಂತ ಹೇಳಿ ಅನಿಸ್ಕೊಳತ್ತೆ. ನೆಕ್ಸ್ಟ್ ತಾಮಸಿಕ ಕರ್ಮ. ರಾಜಗೋಪಾಲ್ ಅವರೇ, ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದ್ದೀರಾ ನೀವು ಇವತ್ತು. ನಾಳೆಯಿಂದ ಯಾರಾದ್ರೂ ಈ ತರ ಅವಾಗ ಪದೇ ಪದೇ ಡಿಸ್ಟರ್ಬ್ ಮಾಡ್ತಾ ಇದ್ರೆ ನಾನು ವೇಟಿಂಗ್ ರೂಮ್ಗೆ ಹಾಕ್ತೀನಿ, ಮತ್ತೆ ಅವ್ರನ್ನ ಅಡ್ಮಿಟ್ ಮಾಡಲ್ಲ ನಾನು. ಅದೇನಾದ್ರೂ ಮಾಡ್ಕೊಳ್ಳಿ, ರೆಕಾರ್ಡಿಂಗ್ ಬರುತ್ತೆ, ರೆಕಾರ್ಡಿಂಗ್ ಕೇಳಿಸ್ಕೊಳ್ಳಿ ಬೇಕಾದ್ರೆ. ಈ ತರ ಪಾಠ ನಡೆಯುವಾಗ ಡಿಸ್ಟರ್ಬ್ ಮಾಡಿದ್ರೆ ಏನ್ ಅರ್ಥ ಹೇಳಿ, ದಯವಿಟ್ಟು ಮಾಡಬೇಡಿ. ಸರ್ ಸಾರಿ, ನಾನು ಆತರ ಮಾಡ್ಲಿಲ್ಲ. ಇಂಟರ್ನೆಟ್ ಹೋಗಿ ಬಂದು ಆಗ್ತಾ ಇದೆ. ಅದ್ ಬಂದಾಗ ನಾನು ತಿರ್ಗಾ ಇಮಿಡಿಯೇಟ್ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ ನಾನು. ಅದು ಈ ತರ ಆಗ್ತದೆ, ಸಾರಿ. ನೆಕ್ಸ್ಟ್ ತಾಮಸಿಕ ಕರ್ಮ. ಯಾವ ಕರ್ಮ ಒಂದು ಹಿಂಸೆಯಿಂದ ಕೂಡಿರುತ್ತ, ಮುಂದೆ ಏನು ಅಪಾಯಗಳ ಬರುತ್ತೆ ಅನ್ನೋದನ್ನು ಲೆಕ್ಕಿಸ್ದಿರಾ, ಅವನ ಒಂದು ಸಾಮರ್ಥ್ಯ ಏನಿರುತ್ತೆ ಆ ಸಾಮರ್ಥ್ಯನೂ ಲೆಕ್ಕ ಮಾಡ್ದಿರಾ, ನಾನೇ ತಿಳುವಳಿಕಸ್ತ ಅನ್ನೋ ಒಂದು ತಪ್ಪು ತಿಳುವಳಿಕೆ ಇಟ್ಕೊಂಡು ಏನ್ ಮಾಡಕ್ ಹೊರಡ್ತಾನೋ ಅದನ್ನ ತಾಮಸಿಕ ಕರ್ಮ ಅಂತ ಹೇಳಿ ಕರೀತಾರೆ. ಈ ರೀತಿ ಹೇಳಿದೆ ಭಗವದ್ಗೀತೆಯಲ್ಲಿ. ಇದಕ್ಕೂ ಇಂತ ಹೆಚ್ಚಾಗಿ ವರ್ಣಾಶ್ರಮಗಳ ಕರ್ಮಗಳ ಬಗ್ಗೆ ಕೂಡ ಹೇಳಿದ್ದಾರೆ. ಈ ಮನುಷ್ಯ ಮಾಡೋ ಕರ್ಮಗಳಿಗೆ ಅನುಸಾರವಾಗಿ ಭಗವಂತ ಅವ್ರನ್ನ 4 ಪಂಗಡಗಳಾಗಿ ವಿಭಾಗಿಸಿದ್ದಾನೆ ಅಂತ ಹೇಳಿ ನಮ್ಗಿದು ತಿಳಿದು ಬರುತ್ತೆ. ಸೊ ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ 4 ವರ್ಣಗಳ ಬಗ್ಗೆ ವಿವರಣೆಗಳು ನಮ್ಗೆ ಭಗವದ್ಗೀತೆಯಲ್ಲಿ ದೊರೀತಾ ಹೋಗುತ್ತೆ. ಈ 4 ವರ್ಣದವರ ಕರ್ತವ್ಯಗಳನ್ನ ಭಗವಂತ ಈ ರೀತಿ ತಿಳಿಸ್ತಾನೆ. ಇಲ್ಲಿ ಹುಟ್ಟಿನಿಂದ ಯಾರೂನು ವರ್ಣಾಶ್ರಮದ ಬಗ್ಗೆ ನಾವು ಯೋಚನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಅವ್ರು ಮಾಡತಕ್ಕಂತಹ ಕೆಲಸ ಕಾರ್ಯಗಳಿಗೆ ಅನುಗುಣವಾಗಿ, ಅವರ ನಡವಳಿಕೆಗೆ ಅನುಗುಣವಾಗಿ ನಾವು ಈ ವರ್ಣಾಶ್ರಮನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಬ್ರಾಹ್ಮಣ ವರ್ಣ ಅಂದ್ರೆ ಒಳಗಿನ ಮತ್ತೆ ಹೊರಗಿನ ಇಂದ್ರಿಯಗಳನ್ನ ಯಾರು ನಿಗ್ರಹಿಸ್ತಾರೆ, ನಿಗ್ರಹಿಸೋ ಶಕ್ತಿ ಯಾರಿಗಿರುತ್ತೆ, ಹಾಗೆ ತಪಸ್ಸು ಮಾಡಕ್ಕೆ ಯಾರು ಶಕ್ತರಾಗ್ತಾರೆ ಅವರೆಲ್ಲರೂ ಬ್ರಾಹ್ಮಣರೇ ಅಂತ ಹೇಳಿ ಹೇಳಬಹುದು. ಹಾಗೆ ಶೌಚವನ್ನ ಆಚರಿಸಬಲ್ಲವರು ಅಂದ್ರೆ ಮಡಿ ಮೈಲಿಗೆ ಇದನ್ನೆಲ್ಲ ಆಚರಿಸೋರು, ಶಾಸ್ತ್ರಗಳಲ್ಲಿ ಏನ್ ಹೇಳಿದರೆ ಆ ನಿಯಮಗಳನ್ನ ಪಾಲಿಸೋರು, ಮತ್ತೊಬ್ರು ಕಷ್ಟ ಕೊಟ್ಟರೂ ಕೂಡ ಸಹಿಸ್ಕೊಂಡು ಹೋಗುವಂತವ್ರು, ಕಷ್ಟ ಸಹಿಷ್ಣುಗಳಾಗಿರ್ತಾರ ಅವರು, ತಾಳ್ಮೆನ ಅಭ್ಯಾಸ ಮಾಡ್ಕೊಂಡಿರೋರು, ಯಾರು ಮೋಸ ಮಾಡ್ದಿರ ಜೀವನ ಮಾಡ್ತಾರ ಅವರು, ಜ್ಞಾನ ಸಂಪಾದನೆಗೋಸ್ಕರನೇ ಅವರ ಜೀವನ ಮುಡುಪಾಗಿಟ್ಟು ಪ್ರತಿ ಹಂತದಲ್ಲೂ ಜ್ಞಾನದ ಬಗ್ಗೆನೇ ಅವರು ಯೋಚನೆ ಮಾಡ್ತಾರಲ್ಲ ಅಂತಹವರು, ವೇದಗಳು ಮತ್ತೆ ಉಪನಿಷತ್ತುಗಳಲ್ಲಿ ನಂಬಿಕೆ ಇಟ್ಟಿರೋರು, ಇವ್ರುಗಳನ್ನ ಬ್ರಾಹ್ಮಣರು ಅಂತ ಹೇಳಿ ಕರೀತಾರೆ. ಇದೆಲ್ಲಾನು ಬ್ರಾಹ್ಮಣರ ಒಂದು ಸ್ವಭಾವಗಳು ಅಂತ ಹೇಳಿ. ಅಂದ್ರೆ ಹುಟ್ಟಿನಿಂದ ಬ್ರಾಹ್ಮಣ ಅಂತಲ್ಲ. ಈಗ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರು ಕೆಟ್ಟ ಕೆಲಸ ಮಾಡೋವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಬೇರೆ ಜಾತಿನಲ್ಲಿ ಹುಟ್ಟಿದವರು ಒಳ್ಳೆ ಕೆಲಸ ಮಾಡೋರು, ಸತ್ಕರ್ಮಗಳನ್ನ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ. ನಾವು ಅದಕ್ಕೆ ಇಲ್ಲಿ ಜಾತಿಯಿಂದ ನಾವು ತಗೊಳ್ಳೋದಿಲ್ಲ, ಅವರು ಮಾಡತಕ್ಕಂತಹ ಕ್ರಿಯೆಗಳಿಂದ ನಾವು ಅವರ ಒಂದು ವರ್ಣಾಶ್ರಮನ ನಾವಿಲ್ಲಿ ಅರ್ಥಕೊಳ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ಷತ್ರಿಯ ವರ್ಣ. ಕ್ಷತ್ರಿಯರಿಗೆ ಅವ್ರಿಗೆ ಸ್ವಭಾವತಃ ಒಂದು ಗುಣ ಇರುತ್ತೆ, ಧೈರ್ಯಶಾಲಿಗಳು ಅಂತ ಹೇಳಿ ಹೇಳ್ಬೋದು. ಅವ್ರನ್ನ ಬರ್ತೆ ಅವ್ರಿಗೆ ಧೈರ್ಯ ಅನ್ನೋದು ಬಂದಿರುತ್ತೆ, ಬುದ್ಧಿಶಾಲಿಗಳಾಗಿರ್ತಾರೆ, ವಿವೇಚನೆ ಮಾಡೋರಾಗಿರ್ತಾರೆ. ಇಲ್ಲಾಂದ್ರೆ ಅವ್ರಿಗೆ ರಾಜ್ಯಭಾರ ಮಾಡಕ್ಕಾಗಲ್ಲ ಕ್ಷತ್ರಿಯರು.
ಬುದ್ಧಿವಂತಿಕೆ ಇದ್ರೆ ಮಾತ್ರ ರಾಜ್ಯಭಾರ ಮಾಡಕ್ ಸಾಧ್ಯ. ದೃಢವಾದ ಮತ್ತೆ ದಕ್ಷತೆಯ ಕಾರ್ಯಗಳನ್ನ ಮಾಡೋರು, ಯುದ್ಧದಲ್ಲಿ ಪಡುವವರು ಅಂತ ಹೇಳಿ ಹೇಳ್ಬಹುದು. ಹಾಗೆ ಇವರು ಹಿಮ್ಮೆಟ್ಟದವರು ಅಂತ ಹೇಳಿ ಇವ್ರನ್ನ ನಾವು ಅನ್ಬಹುದು. ಹಾಗೆ ದಾನ ಬುದ್ಧಿಯುಳ್ಳವರು. ಮಹಾರಾಜರು ಹಿಂದೆ ತುಂಬಾ ಜನಕ್ಕೆ ದಾನಗಳು ಕೊಡೋರು, ಬಹಳ ಗ್ರಾಮನೇ ದಾನ ಕೊಟ್ಬಿಡೋರು. ಅಷ್ಟು ಧಾರಾಳತನ ಅವರಲ್ಲಿರೋದು, ದಾನ ಬುದ್ಧಿ ಅಷ್ಟೊಂದಿರೋದು. ಮತ್ತೊಬ್ಬರಿಂದ ಅವಮಾನನ ಸಹಿಸಕ್ಕಾಗದೆ ಇರೋರು. ಹಾಗೆ ಆಳುವ ಒಂದು ಬುದ್ಧಿ ಯಾರಿಗಿರುತ್ತೆ, ಲೀಡರ್ಶಿಪ್ ಯಾರಲ್ಲಿರುತ್ತೆ, ಅವರೆಲ್ಲರೂ ಕ್ಷತ್ರಿಯರು ಅಂತ ಹೇಳಿ ಅನ್ನಿಸ್ಕೊಳ್ತಾರೆ. ನೆಕ್ಸ್ಟ್ ಬಂದ್ರೆ ವೈಶ್ಯ ವರ್ಣ. ಯಾರು ವ್ಯವಸಾಯಗಳನ್ನ ಮಾಡ್ತಾರೆ, ಹಸುಗಳನ್ನ ಸಾಕೋದು, ಪಶುಸಂಗೋಪನೆ ಮಾಡೋರು, ಗೋಪಾಲನೆ ಮಾಡೋರು, ಮತ್ತೆ ಯಾವುದೇ ರೀತಿ ವ್ಯಾಪಾರ ಮಾಡತಕ್ಕಂತಹವರು, ಇವ್ರನ್ನೆಲ್ಲ ವೈಶ್ಯರು ಅಂತ ಹೇಳಿ ಕರೆದಿದ್ದಾರೆ. ಇನ್ ನೆಕ್ಸ್ಟ್ ಕೊನೆಯದಾಗಿ 4ನೇ ವರ್ಣ ಬಂದು, ಚತುರ್ವರ್ಣಗಳಲ್ಲಿ 4ನೇ ವರ್ಣ ಬಂದು ಶೂದ್ರ ವರ್ಣ. ಈ ಗುರುಸಿದ್ದೆ ಅವರೇ ಮ್ಯೂಟ್ ಮಾಡ್ಕೊಳ್ಳಿ. ಈ ಮೇಲೆ ಹೇಳಿರೋ 3 ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಈ 3 ವರ್ಣದವರಿಗೆ ಸೇವೆ ಮಾಡಿಕೊಂಡು ಅವರ ಕರ್ಮಗಳನ್ನ ಸುಲಲಿತವಾಗಿ ನಡೆಸ್ಕೊಂಡು ಹೋಗೋಕೆ ಯಾರು ಸಹಾಯ ಮಾಡ್ತಾ ಇದ್ರು ಅಂದ್ರೆ, ಅವ್ರಿಗೆ ಒಂದು ಸಹಾಯಕರಾಗಿ, ಇವಾಗ ಬ್ರಾಹ್ಮಣ ಒಂದು ಪೂಜೆ ಪುನಸ್ಕಾರ ಮಾಡ್ತಾನೆ, ಅವ್ನಿಗೆ ಹೂವ ತಂದ್ಕೊಡೋದು, ಅವನಿಗೆ ಏನು ಅವಶ್ಯಕತೆ ಇದೆ ಪೂಜೆಗೆ ಅದನ್ನ ಮಾಡೋದು. ಕ್ಷತ್ರಿಯ ಅಂದಾಗ ಅವ್ನು ಯುದ್ಧಕ್ಕೆ ಹೋಗ್ಬೇಕು ಅಂದ್ರೆ ಅವನಿಗೆ ಯುದ್ಧ ಪೋಷಾಕಗಳನ್ನ ರೆಡಿ ಮಾಡ್ಕೊಡೋದು, ಅವನ್ನ ಕತ್ತಿ ಗುರಾಣಿಗಳನ್ನ ರೆಡಿ ಮಾಡ್ಕೊಡೋದು, ಈ ತರ ಆಯಾ ಒಂದು ಇದಕ್ಕೆ ಸಂಬಂಧಪಟ್ಟಿದ್ದನ್ನ ಹೆಲ್ಪ್ ಮಾಡೋನು ಅಂತೇಳಿ. ಅದು ಹೆಲ್ಪರ್ ಅಂತ ಅಷ್ಟೇ ಹೊರತು ಅದು ನಾವು ಅದನ್ನ ಶೂದ್ರ ವರ್ಣ ಅಂದ ತಕ್ಷಣ ಕೆಟ್ಟದಾಗಿ ನಾವು ಭಾವಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ ಯಾರು ಬೇರೆಯವರು ಅವರ ಕರ್ಮಗಳನ್ನ ಸುಲಲಿತವಾಗಿ ನಡ್ಸ್ಕೊಂಡು ಹೋಗೋಕೆ ಸಹಾಯ ಮಾಡ್ತಾ ಇದ್ರು, ಅವ್ರನ್ನ ಶೂದ್ರರು ಅಂತ ಹೇಳಿ ಭಗವದ್ಗೀತೆನಲ್ಲಿ ಇಷ್ಟೇ ಹೇಳಿರೋರು. ನಾವು ಅದನ್ನ ಜಾತಿ ವರ್ಣಗಳನ್ನ ತಗೊಂಡು ಅದ್ ನಾವೇನೇನೋ ಮಾಡಾಕ್ಬಿಟ್ಟಿದೀವಿ, ಅದನ್ನ ನಾವು ಬೇಡದೇ ಇರೋದನ್ನೆಲ್ಲ ಸೇರಿಸ್ಬಿಟ್ವಿ. ಈ ರೀತಿ ಭಗವದ್ಗೀತೆಯಲ್ಲಿ ವರ್ಣಗಳ ಬಗ್ಗೆ ನಮ್ಗೆ ವಿವರಣೆಗಳು ದೊರೀತಾ ಹೋಗುತ್ತೆ. ಸೊ ಇಲ್ಲಿಗೆ ಇವತ್ತಿನ ಪಾಠನ ನಾನು ಮುಗಿಸ್ತೀನಿ. ಇದನ್ನ ನಾವು ನೆಕ್ಸ್ಟ್ ನಾಳೆ ನಾಡಿದ್ದು ಪಾಠ ಇರಲ್ಲ, ನೆಕ್ಸ್ಟ್ ಪಾಠ ಇನ್ನ ಮಂಡೇ ಇರುತ್ತೆ. ನಾಳೆ ನಾನು ಇರೋದಿಲ್ಲ, ಹಾಗಾಗಿ ನಾಳೆ ಪಾಠ ಇರೋದಿಲ್ಲ, ನಾಳೆ ಬರೋದು ಲೇಟ್ ಆಗುತ್ತೆ ನನಗೆ. ನೆಕ್ಸ್ಟ್ ಪಾಠದಲ್ಲಿ ಷೋಡಶ ಕರ್ಮಗಳ ಬಗ್ಗೆ ಪಾಠ ಮಾಡೋಣ. ಸೊ ಅದ್ರ ಬಗ್ಗೆ ವಿಚಾರಗಳು ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಸೊ ಯಾರಿಗಾದ್ರೂ ಏನಾದ್ರು ಮಾತಾಡೋದಿದ್ರೆ ಮಾತಾಡ್ಬೋದು, 1-2 ನಿಮಿಷ. ಗುರುಗಳೇ, ಹೇಳಿ. ನೀನ್ ಹೇಳಿದ್ರೆ ಒಂದು ಸಮಸ್ಯೆಗಳಿಗೆ, ಆಕಾಂಕ್ಷೆಗಳಿಗೆ ಒಂದು ಪರಿಹಾರ ಕೊಡ್ತೀನಿ ಅಂತ ಇವತ್ತು. ಸೋಮವಾರ ಕೊಡ್ತೀನಿ ಸರ್. ಅದು ಹೌದಾ? ಸರಿ. ಅದು ಸುಮಾರು ಒಂದು 20 ನಿಮಿಷ ತಗೊಳತ್ತೆ. ಅದಕ್ಕೇನೆ ಸರಿ ಇವತ್ತು ಸುಮಾರು ಜನ ಬಂದಿಲ್ಲ, ಹಾಗಾಗಿ ನಾನು ಇವತ್ತು ಅದನ್ನ ಕೊಡ್ತಾ ಇಲ್ಲ. ಇಲ್ಲಾಂದ್ರೆ ಇವತ್ತು ಕೊಡ್ತಾ ಇದ್ದೆ ನಾನು. ಸರಿ. ಹಾಗಾಗಿ ಗುರುಗಳೇ, ಮೋಕ್ಷ ಅಂದ್ರೆ ಏನು? ಮೋಕ್ಷ ಅಂದ್ರೆ ಏನು? ಇಷ್ಟೊತ್ತು ಪಾಠ ಮಾಡಿದ್ದೇನ್ ಸರ್? ಅರ್ಥ ಆಗಿಲ್ಲ ಗುರುಗಳೇ. ಪ್ರಸಾದ್ ಅವರೇ, ಇಷ್ಟೊತ್ತು ನಾನು ಅದನ್ನೇ ಅಲ್ವಾ ಹೇಳಿದ್ದು. ಮೋಕ್ಷಕ್ಕೆ ದಾರಿ ಏನು, ಮೋಕ್ಷ ಅಂದ್ರೇನು, ಈ ಒಂದು ಆತ್ಮ ಪರಮಾತ್ಮನಲ್ಲಿ ಏನು ಲೀನ ಆಗತ್ತೆ ಅದೇ ಮೋಕ್ಷ. ಅದನ್ನು ಸಾಧನೆ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಮಾಡ್ಕೊಂಡು ಬರ್ಬೇಕು ನಾವು. ಎಲ್ಲಾ ಕರ್ಮಗಳನ್ನು ದಾಟಿ ಎಲ್ಲಾದ್ರಲ್ಲೂ ಒಳ್ಳೇದ್ ಮಾಡಿ ನಾವು ಎಲ್ಲರಿಗೂ ಒಳ್ಳೇದ್ ಬಯಸ್ಕೊಂಡು ಒಳ್ಳೆ ಕೃತಿನಲ್ಲಿ ಇರ್ಬೇಕು, ಒಳ್ಳೆ ಕಾರ್ಯ ಮಾಡ್ಬೇಕು. ಇದೆಲ್ಲ ಮಾಡ್ಕೊಂಡು ಬಂದಾಗ ನಮ್ಮ ಆತ್ಮ ಪರಮಾತ್ಮನಲ್ಲಿ ಲೀನ ಆಗತ್ತೆ. ಅದಕ್ಕೆ ಜನ್ಮಗಳು ಇದೆ. ಹಿಂದಿನ ಜನ್ಮದಲ್ಲಿ ನಾವೇನ್ ಮಾಡಿದೀವಿ, ಈಗ ಮೋಕ್ಷಕ್ಕೆ ಕಾರಣ ಆಗಿದೆ ಆ ಜಾತಕದಿಂದ ಗೊತ್ತಾಗತ್ತೆ ಅಂದ್ರೆ ಅವನು ಹಿಂದಿನ ಜನ್ಮದಲ್ಲೂ ಕೂಡ ಸುಕರ್ಮಗಳನ್ನ ಮಾಡಿರ್ಬೇಕು. ಮಾಡಿದ್ರೆ ಅವನಿಗೆ ಮೋಕ್ಷಕ್ಕೆ ಈ ಜನ್ಮದಲ್ಲಿ ದಾರಿ ಸಿಗತ್ತೆ. ಹಾಗೆ ಅಂತ ಅವನು ಜಾತಕದಲ್ಲಿ ಆತರ ಒಂದು ಇದ್ದೂನು ಕೂಡ ಈ ಜನ್ಮದಲ್ಲಿ ದೋಷಗಳು ಮಾಡಿದ್ರೆ ಅವನ್ಗೆ ಅದು ಹೋಯ್ತು ಅಲ್ಲಿಗೆ ಅವನ್ ಮತ್ತೆ ಹುಡ್ತಾನೆ ತಿರ್ಗಾ. ಹಾಗೆ ಮೋಕ್ಷ ಅನ್ನೋದು ಪಡೆಯೋದು ತುಂಬಾ 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 ಕಷ್ಟ, ತುಂಬಾ ಕಷ್ಟ ಇದೆ. ಅಷ್ಟು ಸಲೀಸಾಗಿ ಮೋಕ್ಷ ಸಿಗಲ್ಲ ಯಾರಿಗೂ. ಪಡಿಬೇಕಾದ್ರೆ ಅದಕ್ಕೆ ಕೆಲವು ತ್ಯಾಗಗಳನ್ನ ಮಾಡ್ಬೇಕಾಗತ್ತೆ. ಆ ತ್ಯಾಗ ಮಾಡಕ್ ರೆಡಿ ಇದ್ರೆ ಮಾತ್ರ ನಾವು ಮೋಕ್ಷದ ದಾರಿಗೆ ಹೋಗ್ಬಹುದು. ಬೇರೆಯವ್ರಿಗೆ ಅಯ್ಯೋ ಪಾಪ ಅನ್ಬೇಕು, ಸಹಾಯ ಮಾಡ್ಬೇಕು, ಸಹಕಾರ ಕೊಡ್ಬೇಕು, ನಮ್ಗೆ ಲಾಭನೋ ನಷ್ಟನೋ ಅದು ಯೋಚನೆ ಮಾಡಬಾರ್ದು. ಈ ತರ ಎಲ್ಲ ನಾವು ನಮ್ಮ ನಡವಳಿಕೆಯನ್ನು ಬದಲಾಯಿಸ್ಕೊಳ್ತಾ ಹೋಗ್ಬೇಕು. ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು. ಹೀಗೆ ಅದ್ರ ಬಗ್ಗೆ ಇನ್ನೊಮ್ಮೆ ಪಾಠ ಮಾಡೋಣ. ಮೋಕ್ಷ ಚಿಂತನೆಗಳ ಬಗ್ಗೆನೆ
ಇನ್ನೊಮ್ಮೆ ಮಾಡೋಣ. ಸರಿ. ಬೇರೆ ಯಾರಾದ್ರು ಇನ್ನೇನಾದ್ರು ಹೇಳೋದಿತ್ತ? ಹೇಳಿ ಕಾಮತ್ ಅವ್ರೆ. ಹೇಳಿ ಕಾಮತ್ ಅವ್ರೆ, ಏನೋ ಮಾತಾಡ್ಬೇಕಾ? ಓಕೆ ಏನೂ ಇಲ್ಲ ಸರ್, ನಮಸ್ಕಾರ, ಥ್ಯಾಂಕ್ ಯು. ಓಕೆ ಓಕೆ, ಥ್ಯಾಂಕ್ ಯು. ಬೇರೆ ಇನ್ಯಾರಾದ್ರೂ ಏನಾದ್ರು ಕೇಳೋದಿತ್ತ? ಅದೇ ಸರ್, ನೀವ್ ಹೇಳಿದ್ರಲ್ಲ, ಯಾವುದೇ ರಾಗದ್ವೇಷಗಳಿರ್ಬಾರ್ದು, ಮನಸ್ಸಿನಲ್ಲೂ ಏನು ಕೆಟ್ಟದನ್ನ ಯೋಚನೆ ಮಾಡ್ಬಾರ್ದು, ಒಳ್ಳೇದೇ ಯೋಚನೆ ಮಾಡ್ಬೇಕು. ಒಳ್ಳೇದಾದ್ರೆ ಮುಂದಿನ ಜನ್ಮಕ್ಕೆ ಕ್ಯಾರಿ ಆಗತ್ತೆ. ಅದು ಅರ್ಧಕ್ಕೆ ಬ್ರೇಕಪ್ ಆಗಿ ಅವ್ರ ಜೀವ ಹೋಯ್ತು ಅಂದ್ರೆ ಆತರ ಎಲ್ಲಾನು ಬಿಟ್ಬಿಡಕ್ ಸಾಧ್ಯನಾ? ಒಂದ್ ನಿಮಿಷ, ಒಳ್ಳೇದ್ ಮಾತ್ರ ಕ್ಯಾರಿ ಓವರ್ ಆಗಲ್ಲ, ಕೆಟ್ಟದ್ದು ಕೂಡ ಹಾಗೆ ಆಗತ್ತೆ. ಅದೇ ಸರ್, ಈಗ ಮೋಕ್ಷ ಪಡಿಬೇಕು ಅಂದ್ರೆ ಒಳ್ಳೇದು ಕೆಟ್ಟದು ಎಲ್ಲ ಲೆಕ್ಕ ಬರುತ್ತೆ ಅಂದ್ರೆ ಅಲ್ಲಿ ಬ್ಯಾಲೆನ್ಸ್ ಆಗ್ಬೇಕು. ಹಾ. ಇಲ್ಲಿಂದ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಎರಡೂ ಬ್ಯಾಲೆನ್ಸ್ ಆಗಿರ್ಬೇಕು. ಎರಡೂ ಬ್ಯಾಲೆನ್ಸ್ ಆಗಿದ್ರೆ ಮಾತ್ರ ಮೋಕ್ಷಕ್ಕೆ ಹೋಗ್ತಾರೆ. ಇಲ್ಲ ಒಳ್ಳೇದೇ ಜಾಸ್ತಿ ಇದ್ರೂ ಅಲ್ಲಿ ಮುಗಿಸ್ಕೊಳ್ತಾರೆ, ಅದು ಬೇರೆ ತರ ಆಗುತ್ತೆ. ಕೆಟ್ಟದ್ದೇ ಜಾಸ್ತಿ ಇದ್ರೆ ಮತ್ತೆ ಅವರು ಅದಕ್ಕೆ ಸರಿಯಾದ ಒಂದು ಶಿಕ್ಷೆಗಳನ್ನೆಲ್ಲ ಅನುಭವಿಸಿ ವಾಪಸ್ ಇಲ್ಲಿಗೆ ಬರ್ತಾರೆ. ಯಾವ ಲೋಕಕ್ಕೆ ಹೋಗ್ತಾರೆ ಸತ್ ಮೇಲೆ ಅನ್ನೋದು ಕೂಡ ನಾವು ಜಾತಕದಿಂದ ನೋಡಬಹುದು. ಅವ್ರು ಸತ್ ಮೇಲೆ ಯಮಲೋಕಕ್ಕೆ ಹೋಗ್ತಾರ, ಇಲ್ಲ ಒಂದು ಕೈಲಾಸಕ್ಕೆ ಹೋಗ್ತಾರ, ವೈಕುಂಠಕ್ಕೆ ಹೋಗ್ತಾರ, ಇಲ್ಲ ನರ್ಕಕ್ಕೆ ಹೋಗ್ತಾರ. ಈ ತರ ನಾವು ಜಾತಕ ನೋಡಿದಾಗ ನಾವು ಅದನ್ನು ಕೂಡ ಪ್ರಿಡಿಕ್ಟ್ ಮಾಡ್ತಾ ಹೋಗ್ಬಹುದು. ಅದನ್ನ ನಾವು ತಿಳ್ಕೊಂಡಾಗ ಮಾತ್ರ ನಾವು ಸರಿಯಾದ ಒಂದು ಕ್ರಮದಲ್ಲಿ ನಮ್ಮ ಜೀವನ ರೂಢಿಸ್ಕೊಂಡು ನಾವು ಆದಷ್ಟು ಮೋಕ್ಷ ಚಿಂತನೆಗಳನ್ನ ಮಾಡ್ಕೊಂಡು ಹೋಗ್ಬಹುದು. ಮತ್ತೆ ಸರ್, ಆತ್ಮ ಅನ್ನೋದು ಮೋಕ್ಷ ಪಡೆದ್ಮೇಲೆ ಅದು ಪರಮಾತ್ಮನಲ್ಲೇ ಐಕ್ಯ ಆಗೋಗುತ್ತೋ ಅಥವಾ ಅದು ಇಲ್ಲ? ಇಲ್ಲಿ ಮೋಕ್ಷ ಒಂದ್ ನಿಮಿಷ, ಇಲ್ಲಿ ಮೋಕ್ಷ ಅಂದ್ರೆ ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಐಕ್ಯ ಆಗತ್ತೆ ಅಂತ ಹೇಳಿ ಅಲ್ಲಿ ಎಲ್ಲೂ ಇಲ್ಲ. ಇದು ಏನಾಗತ್ತೆ, ಅದು ಏನು ಪುಣ್ಯ ಮಾಡಿರುತ್ತೆ ಅಷ್ಟು ಕಾಲನೂ ಮೋಕ್ಷದಲ್ಲೇ ಇರುತ್ತೆ, ಅಲ್ಲಿ ಮತ್ತೆ ಜನ್ಮ ಸಿಕ್ಕಲ್ಲ. ಬಟ್ ಅದು ಕೂಡ ಕಡಿಮೆ ಆಗ್ತಾ ಬರುತ್ತಲ್ವಾ, ಬೇಯಿಸ್ತಾ ಹೋಗ್ತಾರೆ. ಈಗ ನಾವು ಸಂಪಾದನೆ ಮಾಡಿದೀವಿ, ನಮ್ಗೆ ಒಂದು 1,00,000 ಕೋಟಿ ಇದೆ ಅಂತ ಇಟ್ಕೊಳ್ಳಿ. ಆ 1,00,000 ಕೋಟಿ ನಮ್ಮ ಈ ಜನ್ಮಕ್ಕಾಯ್ತು, ನನ್ ಮಗಂಗಾಯ್ತು, ನನ್ ಮೊಮ್ಮಗಂಗಾಯ್ತು, ಮೊಮ್ಮಗಂಗಾಯ್ತು ಅಂತ ಆಮೇಲಿಂದ ಅದು ಕ್ಷೀಣಿಸತ್ತೆ ತಾನೆ, ಕಡಿಮೆ ಆಗ್ತಾ ಬರುತ್ತೆ. ಸೊ ನಾವು ಅಲ್ಲಿ ಮೋಕ್ಷ ಚಿಂತನೆಗೆ, ಅಲ್ಲಿ ಮೋಕ್ಷದಲ್ಲಿದ್ದಾಗ ನಾವೇನ್ ಅಲ್ಲಿ ಪುಣ್ಯ ಕಾರ್ಯ ಪಾಪ ಕಾರ್ಯ ಅನ್ನೋದೇನು ಇರಲ್ಲ, ಅಲ್ಲಿ ಅನುಭವಿಸ್ತಾ ಇರ್ತೀವಿ. ಅದು ಕಡಿಮೆ ಆದಾಗ ಮತ್ತೆ ನಾವು ವಾಪಸ್ ಈ ಭೂಮಿಗೆ ಬರ್ಲೇಬೇಕಾಗತ್ತೆ. ಹಾಗೆ ಆ ಬಿಡುಗಡೆ ಯಾರಿಗೂ ಇಲ್ಲ, ಆ ಭಾಗ್ಯ ಯಾರಿಗೂ ಇಲ್ಲ. ಬೇರೆ ಯಾವ್ದೋ ರೀತಿನಲ್ಲಿ ಜನ್ಮ ತಾಳ್ತೀವಿ. ಅಂದ್ರೆ ಮೋಕ್ಷ ಪಡೆದ್ಮೇಲೂ ಪುನಃ ಜನ್ಮ ಪಡಿತೀವಿ ಅಂತ? ಖಂಡಿತ ಬರುತ್ತೆ, ಖಂಡಿತ ಬರುತ್ತೆ, ಖಂಡಿತ ಬರುತ್ತೆ. 100% ಮೋಕ್ಷ ಕೊಡೋದ್ರು ಇನ್ನ ಅವ್ರಿಗೆ ಜನ್ಮನೇ ಇಲ್ಲ ಅಂತ ಹೇಳಕ್ ಆಗಲ್ಲ. ಕೆಲವ್ರಿಗೆ ಮಾತ್ರ ಆ ಯೋಗ ಇದೆ, ಅವರ ಆತ್ಮ ಸಂಪೂರ್ಣವಾಗಿ ಲೀನ ಆಗೋಗತ್ತೆ, ಅವ್ರಿಗಿನ್ನ ಮುಂದಿನ ಜನ್ಮಗಳು ಇರಲ್ಲ. ಹಿಂದೆ ಎಲ್ಲ ಸುಮಾರು ನಾವು ನೋಡಿದಾಗ ಸಶರೀರಗಳಾಗಿ ಹೋಗಿರೋದು ನಮ್ಗೆ ಗೊತ್ತಿದೆ, ಅವ್ರುಗಳು ಮೋಕ್ಷಕ್ಕೆ ಹೋಗಿರ್ತಾರೆ. ಬಟ್ ಇವಾಗಿನ ಕಾಲದಲ್ಲಿ ಅದು ಸ್ವಲ್ಪ ಕಷ್ಟ ಸಾಧ್ಯ. ಹಾಗಾಗಿ ಪುಣ್ಯ ಹೆಚ್ಚಿದೆ, ಪಾಪ ಮಾಡಿಲ್ಲ ಅಂದ್ರೂ ಕೂಡ ಅದು ಅಲ್ಲಿ ವ್ಯಯ ಮಾಡ್ತಾ ಹೋಗ್ತಾರೆ. ಅವ್ರು ಅದನ್ನ ಏನ್ ಸಂಪಾದನೆ ಮಾಡಿದಾರೆ ಇಲ್ಲಿ ಅಲ್ಲಿ ಖರ್ಚು ಮಾಡ್ತಾ ಇರ್ತಾರೆ ಅಷ್ಟೇನೆ. ಆ ಖರ್ಚಿನಿಂದ ಅಲ್ಲಿವರೆಗೂ ಇರ್ತಾರೆ ಅವ್ರು, ಅಲ್ಲಿ ಬಾಡಿಗೆ ಕೊಟ್ಕೊಂಡಿದ್ದ ಹಾಗೆ. ಅದು ಮುಗಿದ್ಮೇಲೆ ಮತ್ತೆ ವಾಪಸ್ ಇಲ್ಲಿಗೆ ಬರ್ಬೇಕು ಅವರು. ಹಾಗೆ ಓಕೆ ಸರ್, ಥ್ಯಾಂಕ್ ಯು ಸರ್. ಅದಕ್ಕೆ ಶಂಕರಾಚಾರ್ಯರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಅಂತ. ಅದು ಆ ಒಂದು ಶಂಕರಾಚಾರ್ಯರ ಒಂದು ಇದನ್ನ ಕೇಳ್ಬಿಟ್ರೆ ನಾವು ಮೋಕ್ಷ ಅಂದ್ರೇನು, ನಾವ್ ಏನ್ ಮಾಡ್ತಾ ಇದೀವಿ, ನಾವ್ ಎಲ್ಲಿಂದೀವಿ, ಏನಾಗ್ತೀವಿ ಅನ್ನೋದು ಅಲ್ಲೇ ಒಂದು ಪೂರ್ತಿ ವಿವರಣೆ ಅಲ್ಲಿ ಸಿಕ್ಕತ್ತೆ. ವೀಣಾಮೂರ್ತಿ ಅವರೇ ಹೇಳಿ. ಬ್ರೇಕ್ ಆಗ್ತಾ ಇದೆ ನಿಮ್ ವಾಯ್ಸ್ ಅಮ್ಮ, ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹೌದಾ? ಹಾ ಹೇಳಿ. ಅಲ್ಲ, ನೀವು ಒಂದ್ ಕೆಲಸ ಮಾಡಿ, ಒಂದ್ ಕೆಲಸ ಮಾಡಿ, ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡಿ. ವಿಡಿಯೋ ಆಫ್ ಮಾಡ್ಕೊಳ್ಳಿ, ಈಗ ಮಾತಾಡಿ. ಮೋಕ್ಷಕ್ಕೆ ದಾರಿ ಅಂತಂದ್ರೆ ನಮಗೆ ಪುನರ್ಜನ್ಮವೇ ಇಲ್ಲದ್ದು ಅಂತ ಅಲ್ವಾ? ಅಲ್ಲ, ಮೋಕ್ಷ ಅಂದ್ರೆ ಅರ್ಥ ಏನು ಹಾಗಾದ್ರೆ? ಅದು ತಪ್ಪಾಯ್ತು. ಅದು ಇಲ್ಲ, ಇದು ತಪ್ಪಾಗಿ ಅರ್ಥೈಸ್ತಾ ಇದ್ದಾರೆ ಸುಮಾರು ಜನ. ಇದನ್ನ ತಪ್ಪಾಗಿ ಅರ್ಥೈಸ್ತಾ ಇದ್ದಾರೆ. ಪ್ರಶ್ನೆ, ಈಗ ನೀವು
ಜನ್ಮನೇ ಜನ್ಮ ಪುನರ್ಜನ್ಮ ಯಾವ್ದು ಇಲ್ಲದೆ ಇರ್ತಕ್ಕಂಥದ್ದು ಮೋಕ್ಷಕ್ಕೆ ದಾರಿ ಅಲ್ವಾ? ಸೊ ಹೌದು ಮೋಕ್ಷ ಆದ್ಮೇಲೆ ಮತ್ತೆ ಜನ್ಮ ಬರುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ. ಹೌದು, ಅದು ಹಾಗಾದ್ರೆ ಆ ಪುಣ್ಯ ಪರ್ಮನೆಂಟ್ ಆಗಿ ಉಳ್ಕೊಳತ್ತ ನಿಮ್ಮ ಹತ್ರ, ಉಳಿಯಲ್ವಲ್ಲ? ಅದನ್ನ ನೀವು ವ್ಯಯ ಮಾಡಿತಾನೆ ಅಲ್ಲಿ ಉಳ್ಕೊಳ್ತೀರಾ ನೀವು. ಹಾ. ಅದು ವ್ಯಯ ಆಗ್ಲೇಬೇಕಲ್ಲ, ಅದು ಒಂದು ಲಿಮಿಟೇಷನ್ ಇರುತ್ತೆ. ಅದು ಬಂದಿದ ತಕ್ಷಣ ವಾಪಸ್ ಮತ್ತೆ ಇಲ್ಲಿಗೆ ಬರ್ಬೇಕು, ಮತ್ತೆ ನೀವು ಅದನ್ನ ಗಳಿಸ್ಕೊಂಡು ಹೋಗ್ಬೇಕಾಗತ್ತೆ. ಅವು ಒಳ್ಳೆ ಒಂದು ಜನ್ಮ ಸಿಕ್ಕಿರತ್ ನಿಮ್ಗೆ, ಒಂದು ಉತ್ತಮವಾದ ಜನ್ಮ ಸಿಗತ್ತೆ, ಅಲ್ಲಿ ಅದನ್ನ ಅಕ್ಯುಮುಲೇಟ್ ಮಾಡ್ಕೊಂಡು ಮತ್ತೆ ಸೇರಿಸ್ಕೊಂಡು ನೀವು ಮತ್ತೆ ಮೋಕ್ಷಕ್ಕೆ ಮತ್ತೆ ಈಗ ಹೋಗ್ತೀರಾ ಅವಾಗ. ಸನ್ಯಾಸಿಗಳಾದವರು ಎಲ್ಲವನ್ನು ತ್ಯಜಿಸ್ಬಿಟ್ಟಿರ್ತಾರೆ. ಅಂದ್ರೆ ಈಗ ನಾವು ಸಾಂಸಾರಿಕ ಇದ್ರಲ್ಲಿರೋರು ಎಲ್ಲವನ್ನು ಆಸೆ ಪಡ್ತೀವಿ ಪ್ರತಿಯೊಂದನ್ನು. ಅವರು ಅದನ್ನೆಲ್ಲ ಆಸೆ ಎಲ್ಲ ಬಿಟ್ಬಿಟ್ಟು ಅವ್ರು ಜೀವನ ಮಾಡ್ತಿರ್ತಾರೆ, ಬರೀ ತಪಸ್ಸಿಗಷ್ಟೇ ಬೆಲೆ ಕೊಡ್ತಿರ್ತಾರೆ. ಅಂತವ್ರು ಅವ್ರು ಮೋಕ್ಷಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಅವರಿಗೂ ಹಾಗಾದ್ರೆ ಮತ್ತೆ ಪುನರ್ಜನ್ಮ ಇದೆ ಅಂತ ಆಯ್ತು. ನಿಜವಾದ ಸನ್ಯಾಸಿಗಳಾದ್ರೆ ಅಲ್ಲ, ಅವರು ಮತ್ತೆ ಜನ್ಮ ತಾಳ್ಲೇಬೇಕಾಗತ್ತೆ. ಅವರು ಪೂರ್ತಿ ಹಾ, ಮೋಕ್ಷಕ್ಕೆ ಹೋಗಿದ್ದಾರೆ ಅಂತೇನಿಲ್ಲ, ಅದು ನಿಜವಾದ ಸನ್ಯಾಸಿ ಆದ್ರೆ. ಈಗಿರೋರಲ್ಲಿ 90% ಸನ್ಯಾಸತ್ವದ ಅರ್ಥನೇ ಬೇರೆ ಮಾಡ್ಬಿಟ್ಟಿದ್ದಾರೆ. ಸನ್ಯಾಸದ ಅರ್ಥನೇ ಬೇರೆ ಇದೆ. ಹೊರಗಡೆ ಬಾಹ್ಯ ರೂಪದಲ್ಲಿ ಅವರು ಸನ್ಯಾಸಿಗಳಾಗಿರ್ತಾರೆ, ಆಂತರ್ಯದಲ್ಲಿ ಅವರು ಸಂಸಾರಿಗಳಿಗಿಂತ ವರಿಷ್ಠ ಆಗಿರ್ತಾರೆ. ಸಂಸಾರಿಗಳಾದ್ರೂ ಒಬ್ಬರನ್ನ ಕಟ್ಕೊಂಡು ಹೊಡೆದಾಡ್ತಾ ಇರ್ತಾರೆ, ಅವ್ರು 100 ಜನ ಕಟ್ಕೊಳ್ತಾರೆ. ಸರಿ. ಸೊ ಅದರಿಂದ ಸನ್ಯಾಸಿಗಳ ಬಗ್ಗೆ ನಾವ್ ಇಲ್ಲಿ ಮಾತಾಡೋದು ಬೇಡ, ಅದು ವಿಚಾರಗಳು ಎಲ್ಲೆಲ್ಗೋ ಹೋಗುತ್ತೆ. ಅವರು ಕೂಡ ಸರಿಯಾದ ಚಿಂತನೆಗಳಿದ್ರೆ ಅದು ಒಂದು ಕರ್ಮಫಲಗಳಿಗೆ ಅನುಸಾರವಾಗಿ ಅವ್ರಿಗೆ ಮೋಕ್ಷ ಸಿಕ್ಕಿರಬಹುದು. ಬಟ್ ನೆಕ್ಸ್ಟ್ ಅವ್ರು ಮತ್ತೆ ಅದು ಆ ಕ್ಷಯ ಅನ್ನೋದು ಇದ್ದೇ ಇರುತ್ತೆ. ಈ ಮೋಕ್ಷ ಪುಣ್ಯ ಅನ್ನೋದು ಅಕ್ಷಯ ಅಲ್ಲ, ಕ್ಷಯ. ಅದು ಕೂಡ ಯಾವಾಗ ಕ್ಷಯವಾಗ್ತಾ ಹೋಗುತ್ತೆ ಅವರು ಮತ್ತೆ ವಾಪಸ್ ಬರ್ಲೇಬೇಕು ಭೂಮಿಗೆ. ಅದು ನೆಕ್ಸ್ಟ್ ನಾನು ಇನ್ನೊಂದ್ 2 ದಿನದ ಪಾಠ ಆದ್ಮೇಲೆ ನಾನು ಅದ್ರ ಬಗ್ಗೆ ನಿಮ್ಗೆ ವಿವರಣೆಗಳನ್ನ ಕೊಡ್ತೀನಿ. ಅದು ಕೂಡ ಬರುತ್ತೆ ನಮ್ಮ ಸಬ್ಜೆಕ್ಟ್ ಅಲ್ಲಿ ಇದೆ. ನಿಜವಾಗ್ಲೂ ಮೋಕ್ಷ ಬಟ್ ಒಂದಿದೆ ಸರ್ ಇಲ್ಲೇನು ಅಂದ್ರೆ ಗುರುಗಳೇ, ಏನಾಗುತ್ತೆ ಅಂದ್ರೆ ಯಾವುದೇ ಮನುಷ್ಯ 100% ಎಷ್ಟೇ ಸನ್ಯಾಸಿ ಆದ್ರೂ ಕೂಡ 100% ಅಕ್ಯುರಸಿ ಇದು ಸಾಧ್ಯನೇ ಇಲ್ಲ. ಇಲ್ವೇ ಎಲ್ಲೋ ಇಲ್ಲ. ಒಂದ್ ಕಡೆ ನಾವು ಸ್ವಲ್ಪ ಮಾಡಿರ್ತೀವಿ, ಆ ತಪ್ಪುಗಳನ್ನ ನಾವು ಮತ್ತೆ ಪ್ರತಿಫಲ ತಗೊಳ್ಳೇಬೇಕಲ್ಲ, ಅದಕ್ಕೋಸ್ಕರ ಮತ್ತೆ ಜನ್ಮ ತಾಳ್ಬೇಕಾಗುತ್ತೆ. ಹೌದು ಹೌದು ಹೌದು. ಅಲ್ಲ, ಅದ್ರ ಬಗ್ಗೆ ನಾನು ವಿವರಣೆಗಳನ್ನ ಇನ್ನು 2 ಕ್ಲಾಸ್ ಆದ್ಮೇಲೆ ಬರುತ್ತೆ ನಿಮ್ಗೆ. ಅದು ಇದೆ ನಮ್ಮಲ್ಲಿ, ಸೇರಿಸ್ಕೊಂಡಿದ್ದೀನಿ ನಾನು ಅದನ್ನ. ಸರ್ ಅಂದ್ರೆ ಪುನರ್ಜನ್ಮ ಪಡ್ಕೊಂಡು ಹೋಗ್ತಾರಲ್ಲ, ಅದು ಮನುಷ್ಯನಾಗೆ ಹುಡ್ತಾನೋ, ಪ್ರಾಣಿಯಾಗೆ ಹುಟ್ಟುತ್ತೋ, ಅಥವಾ ಅವ್ನು ಮಾಡಿರೋ ಕರ್ಮಕ್ಕೆ ಅನುಸಾರವಾಗಿ ಜನ್ಮ ಸಿಕ್ಕತ್ತೆ. ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಜನ್ಮ ಸಿಗುತ್ತೆ, ಇಲ್ಲ ಅಂದ್ರೆ ಅವನು ಪ್ರಾಣಿಯಾಗಿ ಹುಟ್ಟಬಹುದು, ಇಲ್ಲ ಅಂದ್ರೆ ಯಾವ್ದೋ ಒಂದು ಕೊಚ್ಚೆನಲ್ಲಿರೋ ಹುಳ ಆಗಿ ಹುಟ್ಟಬಹುದು, ಇಲ್ಲ ಕ್ರಿಮಿಕೀಟಗಳಾಗ್ಬೋದು, ವೈರಸ್ಗಳಾಗ್ಬೋದು, ಬ್ಯಾಕ್ಟೀರಿಯಾ ಆಗ್ಬೋದು, ಯಾವ್ದು ಬೇಕಾದ್ರೂ ಆಗ್ಬೋದು. ಎಲ್ಲದಕ್ಕೂ ಆತ್ಮ ಇದೆ, ಪ್ರತಿಯೊಂದು ಆತ್ಮ ಹೊಂದಿರುತ್ತೆ. ಈ ಒಂದು ಕರ್ಮ ಏನಿರುತ್ತೆ ಅದಕ್ಕೆ ಅನುಸಾರವಾಗಿ ಆ ಜನ್ಮಗಳು ಸಿಗ್ತಾ ಹೋಗುತ್ತೆ. ಸರ್ ಅಂದ್ರೆ ಅವ್ರ ಕರ್ಮ ಮುಗಿಯೋವರೆಗೂ ಮತ್ತೆ ಮರುಜನ್ಮ ಪಡಿತಾನೆ ಇರ್ತಾರ, ಅಥವಾ ಇಂತು ನಂಬರ್ ಅಂತ ರೆಸ್ಟ್ರಿಕ್ಟ್ ಮಾಡ್ಕೊಂಡು ಆಗತ್ತಾ? ಇಲ್ಲಮ್ಮ ಶಿಲ್ಪ, ಆತರ ಆಗಲ್ಲ, ಆತರ ಎಲ್ಲ ಆಗಲ್ಲಮ್ಮ. ಕೆಲವ್ರು ಹೇಳ್ತಾರಲ್ಲ 7 ಜನ್ಮ ಇರುತ್ತೆ, ಆಮೇಲೆ ಇಲ್ಲ 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 ಇಲ್ಲ. ಈಗ 84 ಲಕ್ಷ ಜೀವಗಳು ಅಂದಾಗ 84 ಲಕ್ಷ ಜನ್ಮಗಳನ್ನ ದಾಟಿ ನಾವು ಭೂಮಿಗೆ ಬಂದಿರ್ತೀವಿ. ಅಲ್ಲಿಗೆ 84 ಲಕ್ಷ ಜನ್ಮಗಳು ಅಂದಾಗ ನಾವು ಯೋಚನೆ ಮಾಡ್ಬೇಕು ಎಷ್ಟಾಗಿರ್ಬೋದು ಅಂತ. ಈಗ ಹುಟ್ಟಿದ ತಕ್ಷಣ ಸತ್ರ ಅದು ಒಂದ್ ಜನ್ಮನೇ. ಕೆಲವು ಈಗ ಅಂದ್ರೆ ಈಗ ಒಂದು ಸಾವಾದ್ಮೇಲೆ ಅವ್ರಿಗೆ ಮತ್ತೆ ಜನ್ಮ ಪಡ್ಕೊಳಕ್ಕೆ ಇನ್ನೊಂದ್ ದೇಹನ ಸೇರ್ಕೊಳಕ್ಕೆ ಅವ್ರಿಗೆ ಅದು ಟೈಮ್ ಫ್ರೇಮ್ ಇರುತ್ತಾ? ಅಲ್ಲ ತಕ್ಷಣನೇ ಸಿಗುತ್ತಾ ಅಥವಾ 3 ತಿಂಗಳು? ಇಲ್ಲ ಇಲ್ಲ, ಇಲ್ಲಿ ಏನಾಗತ್ತೆ ನೋಡಿ, ಅವ್ರು ಏನು ಪುಣ್ಯ ಮಾಡಿರ್ತಾರೆ ಅನ್ನೋದ್ರ ಮೇಲೆ, ಅಥವಾ ಏನ್ ಪಾಪ ಮಾಡಿರ್ತಾರೆ ಅನ್ನೋದ್ರ ಮೇಲೆ ಅವ್ರ ಮುಂದಿನ ಜನ್ಮ ನಿರ್ಧಾರಿತ ಆಗುತ್ತೆ. ತುಂಬಾ ಪುಣ್ಯ ಮಾಡಿದ್ರೆ ಆ ಪುಣ್ಯನ ಅಲ್ಲಿ ವ್ಯಯ ಮಾಡ್ಬೇಕು. ಅವ್ರು ಸ್ವರ್ಗಕ್ಕೆ ಹೋಗ್ತಾರೆ, ಅಲ್ಲಿ ವ್ಯಯ ಮಾಡ್ಬೇಕು, ಅದು ಕಳಿಯತ್ತದು. ಆ ಸ್ವರ್ಗದಲ್ಲೇ ಅಷ್ಟು ಕಳಿತಾ ಬರುತ್ತೆ, ಅವಾಗ ಮತ್ತೆ ಬ್ಯಾಲೆನ್ಸ್ ಆಗತ್ತೆ, ಅವಾಗ ತಿರ್ಗಾ ವಾಪಸ್ ಭೂಮಿಗೆ ಬರ್ತಾರೆ. ಅದು ಎಷ್ಟು ಪ್ರಮಾಣದಲ್ಲಿ ಪುಣ್ಯ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಅದು ನಿರ್ಧಾರಿತ ಆಗುತ್ತೆ. ಅಲ್ಲಿವರೆಗೂ ಅವರು ಅಲ್ಲಿ ಇರ್ತಾರೆ, ಸ್ವರ್ಗದಲ್ಲಿ ಇರ್ತಾರೆ. ಅವಾಗ ಇಲ್ಲ ತುಂಬಾ ಪಾಪ ಮಾಡಿದ್ರೆ ಆ ಶಿಕ್ಷೆ ಅನುಭವಿಸ್ಕೋಸ್ಕರ ನರಕಕ್ಕೆ ಹೋಗ್ತಾರೆ. ಆ ಶಿಕ್ಷೆ ಅನುಭವಿಸಿ ಆ ಕರ್ಮನ ಕಳ್ಕೊಳ್ತಾ ಬರ್ತಾರೆ, ಮತ್ತೆ ಭೂಮಿಗೆ ಬರ್ತಾರೆ. ಯಾವುದನ್ನು ಶಾಶ್ವತ ಅಲ್ಲ. ಇನ್ಯಾರ್ದಾದ್ರೂ ಪ್ರಶ್ನೆ ಇತ್ತಾ?
ಓಕೆ, ಇವತ್ತಿನ ಇದನ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ಸೋಮವಾರ ದಿವಸ ಪಾಠ ಇರುತ್ತೆ. ನಾಳೆ ನಾಡಿದ್ದು ಇರಲ್ಲ, ನಾಳೆ ಇರಲ್ಲ. ಆಕ್ಚುಲಿ ಶುಕ್ರವಾರ ಮಾಡ್ಬೇಕಾಗಿ ಶುಕ್ರವಾರ ಮಾಡಲ್ಲ, ಸೋಮವಾರ ದಿವಸ ಕ್ಲಾಸ್ ಮಾಡೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್.